ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 52ರಿಂದ 72. ಹಿಂದಿನ ಶ್ಲೋಕದಲ್ಲಿ ಭಗವಂತನು ಬುದ್ಧಿವಂತರಾದ ಜ್ಞಾನಿಗಳು ಕರ್ಮ ಫಲವನ್ನು ತ್ಯಜಿಸಿ ಜನ್ಮ ಬಂಧನದಿಂದ ಪಾರಾಗಿ ಕ್ಲೇಶವಿಲ್ಲದೆ ಪರಮ ಪದವನ್ನು ಹೊಂದುತ್ತಾರೆ ಎಂದು ಹೇಳುತ್ತಾನೆ. ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸಲಿದ್ದಾನೆ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗತಾಂಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ನಿನ್ನ ಬುದ್ಧಿ ಮೋಹದ ಕೊಳೆಯಿಂದ ಪಾರಾಗುವುದೋ ಆಗ ಮುಂದೆ ಕೇಳಬೇಕಾಗಿರುವುದು ಮತ್ತು ಹಿಂದೆ ಕೇಳಿದ್ದರ ವಿಷಯದಲ್ಲಿ ಉದಾಸೀನನಾಗುವೆ. ಮೋಹ ಎನ್ನುವುದು ಬುದ್ಧಿಯನ್ನು ಮುತ್ತುವ ಒಂದು ಕೊಳೆ. ಆಗ ವಸ್ತುವಿನ ನೈಜ ಸ್ಥಿತಿ ನಮಗೆ ಗೊತ್ತಾಗುವುದಿಲ್ಲ. ಆ ಕೊಳೆಯ ಬಣ್ಣ ನೋಡುವ ವಸ್ತುಗಳಿಗೆ ಬರುವುದು. ನಾವೊಂದು ಬಣ್ಣದ ಗಾಜಿನ ಮೂಲಕ ನೋಡಿದಾಗ ಹೇಗೆ ನೋಡುವ ವಸ್ತುವಿನ ಮೇಲೆಲ್ಲ ಆ ಬಣ್ಣ ಬಳಿದಂತೆ ಕಾಣುವುದೋ ಹಾಗೆ ಮೋಹ ವಸ್ತುವಿನ ಸತ್ಯವನ್ನು ಮುಚ್ಚುವುದು, ಮಿಥ್ಯವನ್ನು ಸತ್ಯದಂತೆ ಕಾಣುವಂತೆ ಮಾಡುವುದು. ಆ ಮಿಥ್ಯಾವಸ್ತುವನ್ನು ಸಂಪಾದಿಸಲು ನಾವು ಹೋಗುತ್ತೇವೆ. ಅದರಿಂದ ಪಡಬಾರದ ಯಾತನೆಯನ್ನೆಲ್ಲ ಪಡುತ್ತೇವೆ. ಜ್ಞಾನಿ ಮುಂಚೆ ನೋಡುವ ಕನ್ನಡಿಯ ಕೊಳೆಯನ್ನು ಶುದ್ಧ ಮಾಡುವನು. ಆಗ ವಸ್ತುವಿನ ಯಥಾರ್ಥ ಸ್ಥಿತಿ ವೇದ್ಯವಾಗುವುದು. ಬುದ್ಧಿ ಯಾವಾಗ ಮೋಹದಿಂದ ಅಂದರೆ ಅಜ್ಞಾನ ಮತ್ತು ಆಸೆಯಿಂದ ಪಾರಾಗುವುದೋ ಆಗ ಮುಂದೆ ಕೇಳಬೇಕಾಗುವ ವಿಷಯದಲ್ಲಿ ಉದಾಸೀನನಾಗುವನು. ಅದರ ಮೇಲೆ ಅವನಿಗೆ ಯಾವ ಆಸಕ್ತಿಯೂ ಇರುವುದಿಲ್ಲ. ಯಾವುದು ಹೇಗೆ ಬೇಕಾದರೂ ಆಗಲಿ ಅದನ್ನು ಚಿಂತಿಸುವುದಿಲ್ಲ. ಏಕೆಂದರೆ ಅವನು ಇನ್ನು ಮೇಲೆ ತನ್ನ ಶಾಂತಿಗೆ ಆನಂದಕ್ಕೆ ಬಾಹ್ಯ ವಸ್ತುವನ್ನು ಅಪೇಕ್ಷಿಸುವುದಿಲ್ಲ. ಎಲ್ಲ ಸುಖ ಆನಂದ ಅವೆಲ್ಲವೂ ಅವನಲ್ಲಿಯೇ ಇದೆ. ಅದರಂತೆಯೇ ಅವನು ಹಿಂದೆ ಕೇಳಿದುದರ ವಿಷಯದಲ್ಲಿಯೂ ಅನಾಸಕ್ತಿಯನ್ನು ತೋರುವನು. ನಮ್ಮಲ್ಲಿ ಇನ್ನೂ ಅಜ್ಞಾನವಿದ್ದಾಗ, ಆಸೆ ಇದ್ದಾಗ ಕೆಲವು ಘಟನೆಗಳು ಮತ್ತು ವಸ್ತುಗಳು ನಮ್ಮ ಬಾಳನ್ನೇ ಕಲಕಿ ಒಂದು ಪ್ರಚಂಡ ಪ್ರಭಾವವನ್ನೇ ಬೀರುತ್ತವೆ. ಆದರೆ ಅವನು ತನ್ನ ಹಿಂದಿನದನ್ನು ಅಜ್ಞಾನದಿಂದ ಮತ್ತು ವ್ಯಾಮೋಹ ದೃಷ್ಟಿಯಿಂದ ನೋಡುವುದಿಲ್ಲ. ಅವೆಲ್ಲ ಒಂದು ಮಕ್ಕಳಾಟದಂತೆ ಕಾಣುವುದು. ಯಾವುದು ಹಿಂದೆ ತುಂಬಾ ದೊಡ್ಡ ಘಟನೆಯಂತೆ ಕಾಣುತ್ತಿತ್ತೋ ಅದು ಪೊಳ್ಳು, ಕೆಲಸಕ್ಕೆ ಬಾರದುದು ಎಂದು ಈಗ ಭಾವಿಸುವನು. ಮನುಷ್ಯನ ದೃಷ್ಟಿ ವ್ಯತ್ಯಾಸವಾದಂತೆ ಅವನು ಘಟನೆಗಳಿಗೆ ಕೊಡುವ ಬೆಲೆಯೂ ವ್ಯತ್ಯಾಸವಾಗುವುದು. ಮಗು ಆಡುವಾಗ ತನ್ನ ಬುಗುರಿಯನ್ನೋ ಗೋಲಿಯನ್ನೋ ಒಡೆದು ಹಾಕಿದವನ ಮೇಲೆ ಸೇಡು ತೀರಿಸಿಕೊಳ್ಳುವುದೇ ಜೀವನದ ಮುಖ್ಯ ಗುರಿ ಎಂದು ಭಾವಿಸುವುದು. ಸ್ವಲ್ಪ ದೊಡ್ಡವನಾದ ಮೇಲೆ ಎಂತಹ ಅಲ್ಪವನ್ನು ಅದು ಅಷ್ಟು ಮಹತ್ತಾದ ಘಟನೆ ಎಂದು ಭಾವಿಸಿದ್ದೆನಲ್ಲ ಎಂದು ತಾನೇ ನಾಚುವುದು. ಅದರಂತೆಯೇ ಅಜ್ಞಾನದಲ್ಲಿರುವ ಯುವಕ ತಾನು ಸುಖ ಪಡುವುದಕ್ಕೆ ಸುಂದರವಾದ ಸವಿ ಕನಸನ್ನು ಕಲ್ಪಿಸಿಕೊಳ್ಳುತ್ತಾನೆ. ಹೆಂಡತಿ, ಮನೆ, ಮಕ್ಕಳು, ಐಶ್ವರ್ಯ, ಅಧಿಕಾರ, ಕೀರ್ತಿ ಮುಂತಾದವುಗಳನ್ನೆಲ್ಲ ಅವನು ಸರ್ವಸ್ವ ಎಂದು ಭಾವಿಸುತ್ತಾನೆ. ಅವನಿಗೆ ಸ್ವಲ್ಪ ಜ್ಞಾನೋದಯವಾದರೆ, ಬುದ್ಧಿ ಮೋಹವನ್ನು ದಾಟಿ ಹೋದರೆ ಎಂತಹ ತಿರುಕನ ಕನಸು ಅದು ಎಂದು ತಾನೇ ತನ್ನ ಕಲ್ಪನೆಗೆ ನಾಚುತ್ತಾನೆ. ಜೀವನ ಅವನಿಗೆ ಹಲವು ಸಾರಿ ಓದಿದ ಪುಸ್ತಕದಂತೆ ಕಾಣುವುದು. ಅಲ್ಲಿ ಯಾವ ಕುತೂಹಲವೂ ಇಲ್ಲ, ಉದ್ವಿಗ್ನತೆಯೂ ಇಲ್ಲ. ಬಣ್ಣ ಬಣ್ಣದ ವಿಷಯ ವಸ್ತುಗಳನ್ನು ಇಟ್ಟುಕೊಂಡು ಆಟದಲ್ಲಿ ಮೈಮರೆತ ಮಕ್ಕಳ ಸ್ಥಿತಿಯಿಂದ ಪಾರಾಗಿರುವನು ಅವನು. ಇನ್ನು ಮೇಲೆ ಅವನು ಆಟದ ಸಾಮಾನಿನ ಬಣ್ಣ, ರೂಪ ಇವುಗಳ ಬಲೆಗೆ ಬೀಳುವವನಲ್ಲ. ಅವನ ಆಸಕ್ತಿಯನ್ನು ಇವುಗಳಾವುವೂ ಇನ್ನು ಮೇಲೆ ಕೆರಳಿಸಲಾರವು. ಆಸೆಯ ಹಸಿ ಇದ್ದರೆ ಒಂದು ಕೊಂಬೆ ನೆಲಕ್ಕೆ ತಾಕಿ ಅಲ್ಲಿ ತೇವ ಇದ್ದರೆ ಚಿಗುರುವುದು. ಆದರೆ ಅದೆಲ್ಲ ಒಣಗಿ ಹೋಗಿದ್ದರೆ ಅಲ್ಲಿ ಕುತೂಹಲದ ಚಿಗುರುಗಳು ಹೇಗೆ ಬಂದಾವು? ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ
ಸಮಾಧಾವಚಲಾ ಬುದ್ಧಿಃ ತಥಾ ಯೋಗಮವಾಪ್ಸ್ಯಸಿ. ಶ್ರುತಿಗಳ ಭಿನ್ನ ಅಭಿಪ್ರಾಯಗಳಿಂದ ಕದಡಿ ಹೋದ ನಿನ್ನ ಬುದ್ಧಿ ಯಾವಾಗ ಸಮಾಧಿಯಲ್ಲಿ ನಿಶ್ಚಲವಾಗಿ ಅಲುಗಾಡದೆ ನಿಂತುಕೊಳ್ಳುವುದು, ಆಗ ಯೋಗವನ್ನು ಪಡೆಯುವೆ. ಬುದ್ಧಿ ಒಂದು ಸರೋವರದಂತೆ. ಅದು ತಿಳಿಯಾಗಿದ್ದರೆ ಕೆಳಗೆ ಇರುವುದು ಸರಿಯಾಗಿ ಕಾಣುವುದು. ಅದೇನಾದರೂ ಕಲಕಿ ಹೋಗಿದ್ದರೆ ಕೆಳಗಿರುವುದು ಡೊಂಕು ಡೊಂಕಾಗಿ ಕಾಣುವುದು. ಕುಲುಕಾಟ ತುಂಬಾ ಜಾಸ್ತಿ ಇದ್ದರೆ ಕೆಳಗಿರುವುದು ಕಾಣುವುದೇ ಇಲ್ಲ. ಮೇಲಿರುವ ಕುಲುಕಾಟವೊಂದೇ ಕಾಣುವುದು. ಈ ಕುಲುಕಾಟಕ್ಕೆ ಕಾರಣವಾದರೂ ಏನು? ಬೀಸುವ ಗಾಳಿ, ಎಸೆಯುವ ಕಲ್ಲುಗಳು ಮುಂತಾದವು. ಅದರಂತೆಯೇ ನಮ್ಮ ಬುದ್ಧಿಯ ಮೇಲೆ ಆಸೆಯ ಗಾಳಿ ಬೀಸುತ್ತಿದೆ. ಜೊತೆಗೆ ಹಲವು ಶಾಸ್ತ್ರಗಳು, ಹಲವು ವ್ಯಕ್ತಿಗಳು ತಮ್ಮ ತಮ್ಮ ನೆಲೆಯನ್ನೇ ಪರಮಸತ್ಯವೆಂದು ಬೇರೆ ಬೋಧಿಸುತ್ತವೆ. ಪ್ರತಿಯೊಂದನ್ನು ಕೇಳಿದಾಗ ಅದೇ ಸರಿ ಎಂದು ಕಾಣುವುದು. ಆದರೆ ಹಲವನ್ನು ಕೇಳಿದ ಮೇಲೆ ಇವುಗಳಲ್ಲಿ ಯಾವುದನ್ನು ಹಿಡಿಯುವುದು ಎಂದು ನಮ್ಮ ಮನಸ್ಸು ಕ್ಷೋಭೆಗೆ ಒಳಗಾಗುವುದು. ಎಲ್ಲಿಯವರೆಗೆ ನಾವು ವಾದ ಮಾಡುವ ಹಂತದಲ್ಲಿ ಇರುವೆವೋ ಅಲ್ಲಿಯವರೆಗೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುವವು. ಒಂದು ಸಂದೇಹ ಹೋಗುವುದು, ಮತ್ತೊಂದು ಸಂದೇಹ ಬರುವುದು. ಅನೇಕ ವೇಳೆ ಹೋದ ಸಂದೇಹಕ್ಕಿಂತ ಬಂದ ಸಂದೇಹವೇ ದೊಡ್ಡದಾಗಿ ಕಾಣುವುದು. ನಾವು ಕುಲುಕಾಟದಿಂದ ಪಾರಾಗಬೇಕಾದರೆ ಅನುಭವದ ಕ್ಷೇತ್ರಕ್ಕೆ ಇಳಿಯಬೇಕು. ಅದೇ ಸಮಾಧಿ. ಇಲ್ಲಿ ನಮ್ಮ ಬುದ್ಧಿಗೆ ಸಮಾಧಾನ ಸಿಕ್ಕುವುದು. ಇನ್ನು ಮೇಲೆ ಯಾರೂ ಅದನ್ನು ಕದಲಿಸುವಂತೆ ಇಲ್ಲ. ಒಬ್ಬ ಊರನ್ನು ನೋಡಿ ಬಂದ ಮೇಲೆ ಅನಂತರ ಯಾರೂ ಅವನೊಡನೆ ಆ ಊರಿಲ್ಲ ಎಂದು ವಾದಿಸುವ ಹಾಗಿಲ್ಲ. ಒಂದು ವೇಳೆ ವಾದಿಸಿದರೆ ಇವನು ಪ್ರತಿವಾದವನ್ನು ಹೂಡದೆ ತೆಪ್ಪಗೆ ಏರುವನು. ದೋಣಿಯನ್ನು ತೀರಕ್ಕೆ ತಂದು ಅದನ್ನು ನಾಲ್ಕೂ ಕಡೆಯೂ ಚೆನ್ನಾಗಿ ಕಟ್ಟಿದ್ದರೆ ಎಷ್ಟು ಗಾಳಿ ಬೀಸಿದರೂ ಏನೂ ಆಗುವ ಹಾಗಿಲ್ಲ. ಅದರಂತೆಯೇ ಸಾಕ್ಷಾತ್ಕಾರದ ನೆಲೆಯ ಮೇಲೆ ನಿಂತ ಬುದ್ಧಿ ಚಂಚಲವಾಗುವುದಿಲ್ಲ. ಈ ಸ್ಥಿತಿಯನ್ನೇ ಯೋಗ ಎನ್ನುವುದು. ಈ ಸ್ಥಿತಿಯಲ್ಲಿ ಪರಮ ಸತ್ಯದೊಂದಿಗೆ ಬುದ್ಧಿ ಒಂದಾಗಿರುವುದು. ಅರ್ಜುನ ಯಾವಾಗ ಈ ಸ್ಥಿತಿಯನ್ನು ಕೇಳುತ್ತಾನೆಯೋ ಅದನ್ನು ಮತ್ತಷ್ಟು ವಿವರವಾಗಿ ತಿಳಿಯಲೆತ್ನಿಸುವನು. ಅದಕ್ಕೆ ಶ್ರೀಕೃಷ್ಣನನ್ನು ಹೀಗೆ ಕೇಳುವನು. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧ್ಯಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಕೇಶವ, ಸಮಾಧಿಯಲ್ಲಿ ಇರುವ ಸ್ಥಿತಪ್ರಜ್ಞನ ಲಕ್ಷಣಗಳೇನು? ಅವನು ಹೇಗೆ ಮಾತಾಡುತ್ತಾನೆ? ಹೇಗೆ ಕುಳಿತುಕೊಳ್ಳುತ್ತಾನೆ? ಹೇಗೆ ನಡೆದುಕೊಳ್ಳುತ್ತಾನೆ? ಬದ್ಧನು ಸ್ಥಿತಪ್ರಜ್ಞನು ಒಂದೇ ಪ್ರಪಂಚದಲ್ಲಿ ಇರುತ್ತಾರೆ. ಈ ಪ್ರಪಂಚದ ಸುದ್ದಿ ಸಮಾಚಾರಗಳು ಇಬ್ಬರಿಗೂ ತಾಕುತ್ತವೆ. ಅವರು ಹೇಗೆ ಅದನ್ನು ಪ್ರತಿಭಟಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಅರ್ಜುನ ಯತ್ನಿಸುವನು. ಇಬ್ಬರೂ ಒಂದೇ ಘಟನೆಗಳನ್ನು ನೋಡುತ್ತಾರೆ. ಆದರೆ ಅವರ ಪ್ರಕೃತಿಯು ಬೇರೆ ಬೇರೆ ಆಗಿರುವುದು. ಪ್ರಪಂಚವನ್ನು ನೋಡುವ ದೃಷ್ಟಿ ಬದಲಾವಣೆ ಆಗುವುದು. ಶ್ರೀ ಶಾರದಾದೇವಿ ಒಬ್ಬನಿಗೆ ಆತ್ಮಸಾಕ್ಷಾತ್ಕಾರವಾಗಿದೆ ಎಂದರೆ ಅವನಿಗೇನು ಇತರರಿಗಿಲ್ಲದ ಒಂದು ಜೊತೆ ಕೊಂಬು ಬೆಳೆಯುವುದಿಲ್ಲ. ಅವನು ಈ ಪ್ರಪಂಚವನ್ನು ನೋಡುವ ದೃಷ್ಟಿ ಬದಲಾವಣೆ ಆಗಿದೆ ಅಷ್ಟೇ ಎನ್ನುತ್ತಾರೆ. ಅಂತಹ ದೃಷ್ಟಿ ಬದಲಾವಣೆ ಆಗಿರುವ ಮನುಷ್ಯನ ಮಾತು, ಕತೆ, ಅವನ ನಡವಳಿಕೆ ಇವು ಹೇಗಿರುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ಇಚ್ಛಿಸುವನು. ಆಗ ಶ್ರೀಕೃಷ್ಣ ಅಂತಹ ವ್ಯಕ್ತಿ ಹೇಗಿರುತ್ತಾನೆ ಎಂಬುದನ್ನು ವಿವರಿಸುವನು. ಇಂತಹ ಸ್ಥಿತಪ್ರಜ್ಞ ಭೋರ್ಗರೆಯುತ್ತಿರುವ ಸಂಸಾರ ಸಾಗರದಿಂದ ಮೇಲೆದ್ದು ನಿಂತಿರುವ ಒಂದು ದ್ವೀಪದಂತೆ ಇರುವನು. ಅತ್ತ ಅಲ್ಲೋಲ ಕಲ್ಲೋಲ ಸಮುದ್ರ, ಇತ್ತ ದ್ವೀಪದಲ್ಲಿ ಪರಮ ಶಾಂತಿ. ಇದೊಂದು ಅತ್ಯಂತ ಶ್ರೇಷ್ಠವಾದ ಭಾವನೆಯ ಗೊಂಚಲು. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಪಾರ್ಥ, ಮನಸ್ಸಿನಲ್ಲಿರುವ ಕಾಮನೆಗಳನ್ನೆಲ್ಲ ಬಿಟ್ಟು ಯಾವಾಗ ಆತ್ಮನಲ್ಲಿ ಆತ್ಮನಿಂದಲೇ ಸಂತುಷ್ಟನಾಗಿರುವನೋ ಆಗ ಸ್ಥಿತಪ್ರಜ್ಞ ಎನಿಸುತ್ತಾನೆ. ಸ್ಥಿತಪ್ರಜ್ಞ ಮನಸ್ಸಿನಲ್ಲಿರುವ ಕಾಮನೆಗಳನ್ನೆಲ್ಲ ಬಿಡುತ್ತಾನೆ. ಏಕೆಂದರೆ
ಅವನಿಗೆ ಗೊತ್ತಿದೆ, ಈ ಕಾಮನೆಗಳೇ ಅನಂತರ ಇವನ ಕೈಯಲ್ಲಿ ಅದನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕೆ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸುವುದು. ಒಮ್ಮೆ ತೃಪ್ತಿಗೆ ಕೈ ಹಾಕಿತು ಎಂದರೆ ಅದಕ್ಕೆ ಒಂದು ಅಂತ್ಯವಿಲ್ಲ. ಒಮ್ಮೆ ಅದರಲ್ಲಿ ಬಿದ್ದ ಮೇಲೆ ಏಳುವುದಕ್ಕೆ ಆಗುವುದಿಲ್ಲ. ಪುನಃ ಪುನಃ ಅದರಲ್ಲಿಯೇ ಜಾರುತ್ತಿರಬೇಕಾಗುವುದು. ಇಲ್ಲಿ ಎಲ್ಲ ಕಾಮನೆಗಳನ್ನು ಎಂದು ಹೇಳುವನು. 5 ಇಂದ್ರಿಯಗಳಲ್ಲಿ ಕೆಲವನ್ನು ನಿಗ್ರಹಿಸಿ ಇನ್ನೊಂದರಿಂದ ಅಷ್ಟೊಂದು ಅಪಾಯ ಇಲ್ಲ ಎಂದು ಭಾವಿಸಿದರೆ, ನಿಗ್ರಹಿಸದೇ ಇರುವುದರಿಂದ ಮತ್ತಷ್ಟು ಹೆಚ್ಚು ಮಾಡುವೆವು. ಒಂದು ಬಾಗಿಲನ್ನು ಹಾಕಿದರೆ ಮತ್ತೊಂದು ಬಾಗಿಲಿನ ಮೂಲಕ ಹೊಗೆ ಹೆಚ್ಚಾಗಿ ಹೋಗುವಂತೆ ಇದು. ಅನಂತರ ಯಾವುದನ್ನು ನಿಗ್ರಹಿಸಿರುವೆವೋ ಅದು ಕ್ರಮೇಣ ಸಡಿಲವಾಗುತ್ತಾ ಬರುವುದು. ಆ ಕಟ್ಟೆಯು ಕಿತ್ತು ಹೋಗುವುದು. ಆದ ಕಾರಣ ಎಲ್ಲ ವಿಧವಾದ ಕಾಮನೆಗಳನ್ನು ನಿಗ್ರಹಿಸಿ ಯೋಗಿ ಮನಸ್ಸನ್ನು ಅಂತರ್ಮುಖ ಮಾಡಿರುವನು. ಆತ್ಮನಲ್ಲಿ ಆತ್ಮನಿಂದಲೇ ಸಂತುಷ್ಟನಾದಾಗ ಅವನು ಸ್ಥಿತಪ್ರಜ್ಞ. ಅವನ ಆತ್ಮ ತೃಪ್ತಿಗೆ ಮತ್ತು ಆನಂದಕ್ಕೆ ಹೊರಗಡೆಯಿಂದ ಇನ್ನು ಮೇಲೆ ಅವನಿಗೆ ಏನೂ ಬೇಡ. ಪರಮಾತ್ಮ ತನ್ನ ಆತ್ಮನ ಹಿಂದೆಯೇ ಇರುವನು. ಆ ಪರಮಾತ್ಮನಿಂದ ತನ್ನ ಆತ್ಮನಿಗೆ ಸುಖ ಶಾಂತಿಗಳನ್ನು ಹೀರುತ್ತಿರುವನು. ಬಾಹ್ಯ ತೃಪ್ತಿಯನ್ನು ಇನ್ನು ಮೇಲೆ ಅವನು ಹುಡುಕಿಕೊಂಡು ಹೋಗುವುದಿಲ್ಲ. ಹಾಗೆ ಹುಡುಕಿಕೊಂಡು ಹೋದರೆ ದುರಂತದಲ್ಲಿ ಪರ್ಯವಸಾನವಾಗುವುದು ಎಂಬುದನ್ನು ಅವನು ಚೆನ್ನಾಗಿ ಬಲ್ಲನು. ಹೊರಗೆ ಹೋಗಿ ಅನಂತರ ವ್ಯಥೆ ಪಡುವವನಲ್ಲ ಅವನು. ಹೋಗುವುದಕ್ಕೆ ಮುಂಚೆಯೇ ಅಲ್ಲಿಗೆ ಹೋದರೆ ಅದರಿಂದ ಏನಾಗುವುದು ಎಂಬುದನ್ನು ತಕ್ಷಣ ಅವನು ನಿಷ್ಕರ್ಷಿಸಬಲ್ಲ. ಆದ ಕಾರಣವೇ ಅವನು ತನ್ನ ಜೀವನದ ಸೌಧವನ್ನು ತನ್ನ ಅಂತರಾಳದಲ್ಲಿರುವ ಪರಮಾತ್ಮನ ಆಧಾರದ ಮೇಲೆಯೇ ಕಟ್ಟಿಕೊಳ್ಳುವನು. ಈ ಜೀವನದಲ್ಲಿ ಹೊರಗೆ ಇರುವುದೆಲ್ಲ ಕುಸಿದು ಬೀಳುವುದು. ಆದರೆ ತನ್ನ ಅಂತರತಮವಾದ ಪರಮಾತ್ಮನ ತಳಪಾಯ ಮಾತ್ರ ಕುಸಿಯುವುದಿಲ್ಲ. ದೃಶ್ಯ ಪ್ರಪಂಚವೆಲ್ಲ ನಿರ್ನಾಮವಾಗಬಹುದು. ಆದರೆ ನಾನು ಎನ್ನುವ ಪ್ರತ್ಯಯಕ್ಕೆ ಆಧಾರವಾದ ನೀನು ಎಂಬ ಪರಮಾತ್ಮನಿಗೆ ನಾಶವಿಲ್ಲ. ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖದಲ್ಲಿ ಉದ್ವೇಗಗೊಳ್ಳದವನು, ಸುಖದಲ್ಲಿ ಆಸೆ ಇಲ್ಲದವನು, ರಾಗ ಭಯ ಕ್ರೋಧಗಳನ್ನು ಗೆದ್ದವನು ಆದಂತಹ ಮುನಿ ಸ್ಥಿತಪ್ರಜ್ಞ. ಸ್ಥಿತಪ್ರಜ್ಞನ ಮತ್ತೊಂದು ಲಕ್ಷಣವನ್ನು ಇಲ್ಲಿ ಹೇಳುತ್ತಾನೆ. ದುಃಖ ಬಂದರೆ ಅವನ ಮನಸ್ಸು ವ್ಯಸ್ತವಾಗುವುದಿಲ್ಲ. ಮಳೆ ಬಂಡೆಯ ಮೇಲೆ ಬಿದ್ದರೆ ಒಳಗೆ ಹೋಗದೆ ಹೇಗೆ ಮೇಲಿನಿಂದ ಹರಿದುಕೊಂಡು ಹೋಗುವುದೋ ಹಾಗೆ ಇರುವವನು ಸ್ಥಿತಪ್ರಜ್ಞ. ಏಕೆಂದರೆ ಅವನು ಈ ಪ್ರಪಂಚದಿಂದ ಬರುವ ದುಃಖಕ್ಕೆ ಮೊದಲೇ ಅಣಿಯಾಗಿರುವನು. ನನಗೆಲ್ಲ ಸುಖವೇ ಸಿಕ್ಕುವುದು ಎಂಬ ಭ್ರಮೆಯಿಂದ ಕೂಡಿದ್ದರೆ ದುಃಖದ ಸಿಡಿಲು ಬಡಿದಾಗ ದಿಗ್ಭ್ರಾಂತನಾಗುವನು. ಯಾವನು ಅದಕ್ಕೆ ಸಿದ್ಧನಾಗಿರುವನೋ ಅವನನ್ನು ಏನೂ ಅದು ಮಾಡಲಾರದು. ಕೆಲವು ವೇಳೆ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಸಿಡಿಲು ಹೊಡೆಯದೇ ಇರಲಿ ಎಂದು ಮೇಲಿನಿಂದ ಕೆಳಗಿನವರೆಗೆ ವಿದ್ಯುತ್ ಶಕ್ತಿಯನ್ನು ಒಯ್ಯುವಂತಹ ಲೋಹದ ಪಟ್ಟಿಯನ್ನು ಜೋಡಿಸಿರುವರು. ಸಿಡಿಲು ಯಾವಾಗ ಹೊಡೆಯಬೇಕಾದರೂ ಕಟ್ಟಡದ ಅತ್ಯಂತ ಎತ್ತರದ ಸ್ಥಳಕ್ಕೆ ಆ ಸ್ಥಳದಲ್ಲಿರುವ ಲೋಹ ಈ ಶಕ್ತಿಯನ್ನು ಕ್ಷಣಾರ್ಧದಲ್ಲಿ ಭೂಮಿಗೆ ಒಯ್ಯುವುದು, ಕಟ್ಟಡವನ್ನು ಸುರಕ್ಷಿತವಾಗಿ ಇಟ್ಟಿರುವುದು. ಸ್ಥಿತಪ್ರಜ್ಞನು ಕೂಡ ಪ್ರಪಂಚದಲ್ಲಿ ಬೆಳಗೆದ್ದರೆ ಸಿಡಿಲು ಬಡಿಯುವುದು ಎಂದು ತಿಳಿದುಕೊಂಡು ಮೊದಲೇ ಅದರಿಂದ ಪಾರಾಗುವುದಕ್ಕೆ ಅಣಿಯಾಗಿರುವನು. ಅವನಿಗೇನು ದುಃಖ ತಗುಲುವುದಿಲ್ಲ ಎಂದಲ್ಲ, ಎಲ್ಲರಿಗೂ ಬರುವ ದುಃಖ ಅವನಿಗೂ ಬರುವುದು. ಕೆಲವು ವೇಳೆ ಇತರರಿಗಿಂತ ಅವನಿಗೆ ಹೆಚ್ಚಾಗಿಯೇ ಬರುವುದು. ಆದರೆ ಅದು ಅವನನ್ನು ಬಾಧಿಸದಂತೆ ರಕ್ಷಣೆ ಮಾಡಿಕೊಂಡಿರುವನು. ಬಿರುಗಾಳಿ ಎದ್ದಾಗ ನೆಲದ ಮೇಲಿರುವ ಕಸ ಕಡ್ಡಿ ಧೂಳು ಇವುಗಳನ್ನೆಲ್ಲ ಹೊಡೆದುಕೊಂಡು ಹೋಗುವುದು. ಅದೊಂದು ಕಲ್ಲು ಬಂಡೆಯನ್ನು ಅಲುಗಿಸಲಾರದು. ಸ್ಥಿತಪ್ರಜ್ಞ ದುಃಖದ ಬಿರುಗಾಳಿ ಬೀಸುತ್ತಿರುವ ಈ ಸಂಸಾರದಲ್ಲಿ ಒಂದು ಭೀಮ ಬಂಡೆಯಂತೆ ಇರುವನು. ಯಾರು ದೇವರ ಕೈಯನ್ನು ಹಿಡಿದುಕೊಂಡಿರುವನೋ ಅವನನ್ನು ಯಾವ ದುಃಖವೂ ಓಡಿಸುವಂತೆ ಇಲ್ಲ. ದುಃಖ ಬಂದಾಗ ಅವನು ಮತ್ತೂ ಭದ್ರವಾಗಿ ದೇವರನ್ನು ಹಿಡಿದುಕೊಳ್ಳುವನು. ದೇವರಲ್ಲದ ಇತರ ವಸ್ತುಗಳನ್ನು ಹಿಡಿದುಕೊಂಡವನು ಕೊಚ್ಚಿಕೊಂಡು ಹೋಗುತ್ತಾನೆ. ಆದರೆ ದೇವರನ್ನು ಹಿಡಿದವನನ್ನು ಯಾವುದು ಕೊಚ್ಚಿಕೊಂಡು ಹೋಗುವಂತೆ ಮಾಡಲಾರದು. ಸ್ಥಿತಪ್ರಜ್ಞ
ದುಃಖಕ್ಕೆ ಹೇಗೆ ಅಂಜುವುದಿಲ್ಲವೋ ಹಾಗೆಯೇ ಸುಖ ಬಂದಾಗ ಅದರ ಮೇಲೆ ಅವನಿಗೆ ಆಸೆಯೂ ಇರುವುದಿಲ್ಲ. ಇದು ತಾತ್ಕಾಲಿಕ ಎಂಬುದನ್ನು ಅವನು ತುಂಬಾ ಚೆನ್ನಾಗಿ ತಿಳಿದುಕೊಂಡಿರುವನು. ಯಾವಾಗ ಮುಂದಿರುವ ಸುಖವನ್ನು ಚೀಪುತ್ತಾನೆಯೋ ಹಿಂದೆ ಇರುವ ದುಃಖವನ್ನು ಅವನು ಸ್ವೀಕರಿಸಬೇಕಾಗುವುದು ಎಂಬುದನ್ನು ಅವನು ಚೆನ್ನಾಗಿ ಅರಿತಿರುವನು. ಅಜ್ಞಾನಿಗೆ ಹೊರಗೆ ಇರುವ ಒಂದು ಸುಂದರ ವ್ಯಕ್ತಿ, ಅಧಿಕಾರ, ಐಶ್ವರ್ಯ, ಕೀರ್ತಿ, ಗೌರವಗಳು ಬಾಯಲ್ಲಿ ನೀರೂರುವಂತೆ ಮಾಡುವವು. ಆದರೆ ಜ್ಞಾನಿಯಾದರೂ ಹೊರಗಿನ ಬಣ್ಣದ ಬಲೆಗೆ ಬೀಳುವವನಲ್ಲ. ಅವನು ಅದನ್ನು ಚೆನ್ನಾಗಿ ವಿಮರ್ಶಿಸುತ್ತಾನೆ. ಆ ಬಣ್ಣದ ಹಿಂದೆ ಇರುವುದೇನು? ಈಗ ನಮಗೆ ಕಾಣುವಂತೆಯೇ ಅನಂತರವೂ ಇರುವುದೇ ಎಂಬ ಪ್ರಶ್ನೆಯನ್ನು ಹಾಕುತ್ತಾನೆ. ಈ ಪ್ರಶ್ನೆಯನ್ನು ಎದುರಿಸಿ ನಿಲ್ಲಲಾರವು ಆ ಬಣ್ಣದ ಆಟದ ಸಾಮಾನುಗಳು. ಸುಖದಲ್ಲಿ ಆಸೆಯಿಲ್ಲ ಎಂದರೆ ಅವನು ಸುಖವನ್ನೆಲ್ಲ ನಿರಾಕರಿಸುವನೇ? ಇಲ್ಲಿ ಅವನು ಇಂದ್ರಿಯ ಸುಖಕ್ಕೆ ಕೈಒಡ್ಡುವವನಲ್ಲ. ಅದು ತಾನಾಗಿ ಬಂದರೂ ಅದರ ಬಲೆಗೆ ಬೀಳುವವನಲ್ಲ. ಆದರೂ ಅವನು ನಿತ್ಯ ಸುಖಿ. ಈ ಪ್ರಪಂಚದಲ್ಲಿ ಅವನಂತಹ ಸುಖ ಪುರುಷ ಯಾರೂ ಇಲ್ಲ. ಅವನ ಸುಖಕ್ಕೆ ಆಧಾರ ಪ್ರೇಮಮಯನಾಗಿರುವ ಭಗವಂತ. ಅವನಲ್ಲಿ ಆಸಕ್ತಿ ಇಲ್ಲ. ಆಸಕ್ತಿ ನಮ್ಮನ್ನು ವಸ್ತುವಿಗೆ ಕಟ್ಟಿಹಾಕುವುದು. ಯಾವಾಗಲೂ ನಾವು ಅದನ್ನೇ ಕುರಿತು ಚಿಂತಿಸುವೆವು. ಎಲ್ಲಿ ಹೋದರೂ ನಮಗೆ ಅದೇ ಚಿಂತೆ. ಗೂಟಕ್ಕೆ ಕಟ್ಟಿಕೊಂಡ ದನದಂತೆ ಆಗುವೆವು ನಾವು. ಸ್ಥಿತಪ್ರಜ್ಞ ಹಾಗೆ ಯಾವ ಒಂದು ವಸ್ತುವಿಗೂ ಅಥವಾ ವ್ಯಕ್ತಿಗೂ ಬದ್ಧನಲ್ಲ. ಹಾಗಾದರೆ ಅವನು ಯಾರನ್ನೂ ಯಾವುದನ್ನೂ ನೋಡಿ ಸಂತೋಷಿಸುವುದೇ ಇಲ್ಲವೇ? ಅವನಷ್ಟು ನೋಡಿ ಆನಂದ ಪಡುವವರು ಇನ್ನು ಯಾರೂ ಇಲ್ಲ. ಅವನು ಆನಂದ ಪಡುವಾಗ ಇದು ನನ್ನದು, ನನಗೆ ಸೇರಿದ್ದು, ನನ್ನ ಹತ್ತಿರ ಇರಬೇಕು ಎಂದು ಯೋಚಿಸುವುದಿಲ್ಲ. ಅವನು ಎಲ್ಲ ವ್ಯಕ್ತಿಗಳನ್ನು ಪ್ರೀತಿಸುತ್ತಾನೆ. ಏಕೆಂದರೆ ಎಲ್ಲರ ಹಿಂದೆಯೂ ಭಗವಂತನೇ ಇರುವನು. ಎಲ್ಲ ಸುಂದರ ವಸ್ತುಗಳನ್ನು ಪ್ರೀತಿಸುತ್ತಾನೆ. ಅದರ ಹಿಂದೆಲ್ಲ ಇರುವವನು ದೇವರೇ ಎಂಬುದು ಗೊತ್ತಿದೆ. ಅವನು ಯಾವುದಕ್ಕೂ ಬದ್ಧನಲ್ಲ. ಯಾವುದೂ ಅವನ ಮನಸ್ಸಿನಲ್ಲಿ ಅಂಟಿಕೊಳ್ಳುವುದಿಲ್ಲ. ಕನ್ನಡಿ ತನ್ನ ಎದುರಿಗೆ ಇರುವುದನ್ನೆಲ್ಲ ಪ್ರತಿಬಿಂಬಿಸುವುದು. ಆದರೆ ಅದು ಕ್ಯಾಮರಾದಂತೆ ಚಿತ್ರವನ್ನು ಹಿಡಿದು ನಿಲ್ಲಿಸುವುದಿಲ್ಲ. ಸ್ಥಿತಪ್ರಜ್ಞ ಹಾಗೆ ಎಲ್ಲವನ್ನು ಪ್ರತಿಬಿಂಬಿಸುವನು. ಆದರೆ ಮನಸ್ಸಿನಲ್ಲಿ ಯಾವುದನ್ನು ಹಿಡಿದು ನಿಲ್ಲಿಸುವುದಿಲ್ಲ. ಅವನಲ್ಲಿ ಭಯವಿಲ್ಲ. ಯಾವಾಗ ಒಂದು ವಸ್ತುವಿಗೆ ಅಂಟಿಕೊಂಡಿರುವನೋ ಆಗ ಭಯ. ಅದು ಯಾವಾಗ ನನ್ನ ಕೈಬಿಟ್ಟು ಹೋಗುವುದೋ, ಅದಕ್ಕೆ ಏನಾಗುವುದೋ ಎಂದು. ಈ ಪ್ರಪಂಚದಲ್ಲಿ ಯಾವ ಭಯಾನಕವಾದ ಘಟನೆಯೇ ಆಗಲಿ, ಉಗ್ರ ಸ್ವರೂಪದ ಮನುಷ್ಯನೇ ಆಗಲಿ, ಇವನನ್ನು ಅಂಜಿಸಲಾರದು. ಭಯಕ್ಕೆ ಭಯ, ಮೃತ್ಯುವಿಗೆ ಮೃತ್ಯುವಾದ ಭಗವಂತನನ್ನು ಪ್ರೀತಿಸುವುದು, ಈ ಪ್ರಪಂಚಕ್ಕೆ ಅಂಜುವುದು ಒಟ್ಟಿಗೆ ಹೋಗಲಾರದು. ಅವನನ್ನು ಪ್ರೀತಿಸಿದರೆ, ಅಂದರೆ ಆ ಭಗವಂತನನ್ನು ಪ್ರೀತಿಸಿದರೆ, ಆತನ ಆಧಾರದ ಮೇಲೆ ತನ್ನ ಜೀವನವನ್ನು ರೂಪಿಸಿಕೊಂಡಿದ್ದರೆ, ಅನುಗಾಲವೂ ಎಡಬಿಡದೆ ಅವನನ್ನು ಚಿಂತಿಸುತ್ತಿರುವವನು ನಿರ್ಭೀತನಾಗುವನು. ಅವನಲ್ಲಿ ಭಯ ಇಲ್ಲದೆ ಇರುವುದು ಮಾತ್ರವಲ್ಲ, ಅವನ ಸಾನ್ನಿಧ್ಯವೇ ನಿರ್ಭೀತಿಯಿಂದ ಸ್ಪಂದಿಸುತ್ತಿರುವುದು. ಅವನಲ್ಲಿ ಕ್ರೋಧವಿಲ್ಲ. ಯಾರಲ್ಲಿ ಆಸಕ್ತಿ ಇದೆಯೋ ಅಲ್ಲಿ ಕ್ರೋಧ ಇರುವುದು. ಯಾವಾಗ ನಾವು ಒಂದು ವಸ್ತುವಿನಲ್ಲಿ ಆಸಕ್ತರಾಗಿರುವೆವೋ ಆಗ ನನಗೂ ಆ ವಸ್ತುವಿಗೂ ಮಧ್ಯೆ ಆತಂಕವಾಗಿ ಯಾವುದು ಬಂದರೂ ಅದರ ಮೇಲೆ ಕೋಪ ಬರುವುದು. ಆಸಕ್ತಿಯೇ ಇಲ್ಲದ ಮನುಷ್ಯನಿಗೆ ಇನ್ನು ಕೋಪ ಬರುವುದಾದರೂ ಹೇಗೆ? ಕೋಪದ ಉರಿಗೆ ಆಸಕ್ತಿಯೇ ಸೌದೆ. ಯಾವಾಗ ಆ ಸೌದೆ ಇಲ್ಲವೋ ಇನ್ನು ಅದು ಉರಿಯುವುದಾದರೂ ಹೇಗೆ? ಆಸಕ್ತಿ, ಭಯ, ಕ್ರೋಧ ಇವು ಮೂರೇ ನಮ್ಮ ಮಾನಸಿಕ ಶಕ್ತಿಯನ್ನೆಲ್ಲ ವ್ಯಯ ಮಾಡುವುದು. ಇಲ್ಲಿ ವ್ಯಯವಾಗುವುದನ್ನೆಲ್ಲ ತಡೆಗಟ್ಟಿ ಅದನ್ನು ಅಂತರ್ಮುಖ ಮಾಡಿ ಪರಮಾತ್ಮನ ಕಡೆಗೆ ಹರಿಸುತ್ತಾನೆ ಸ್ಥಿತಪ್ರಜ್ಞ. ಯಸ್ಸರ್ವತ್ರಾನಭಿಸ್ನೇಹ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಾರು ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಪ್ರಿಯ ಅಪ್ರಿಯ ವಿಷಯಗಳನ್ನು ಪಡೆದಾಗ ಸಂತೋಷಿಸುವುದೂ ಇಲ್ಲವೋ ದ್ವೇಷಿಸುವುದೂ ಇಲ್ಲವೋ
ಅವನ ಪ್ರಜ್ಞೆ ಸ್ಥಿರವಾಗಿರುವುದು. ಸ್ಥಿತಪ್ರಜ್ಞನಿಗೆ ಯಾವುದರಲ್ಲಿಯೂ ಆಸಕ್ತಿಯಿಲ್ಲ. ಯಾವುದು ಬರುವುದೋ ಅದನ್ನು ಸ್ವೀಕರಿಸುವನು. ಬರದೇ ಇದ್ದರೆ ಇದು ಬರುವುದಿಲ್ಲವೆಂದು ಚಿಂತಿಸುವುದಾಗಲಿ, ಬಂದರೆ ಅದಕ್ಕೆ ಆಸಕ್ತನಾಗಿರುವುದಾಗಲಿ ಇಲ್ಲ. ಹಾಗಾದರೆ ಎಲ್ಲಾ ವಸ್ತು ಮತ್ತು ವ್ಯಕ್ತಿಗಳಲ್ಲಿ ಉದಾಸೀನನಾಗಿರುವನೇ? ಹೊರಗೆ ನೋಡಿದರೆ ಹಾಗೆ ಕಾಣುವುದಿಲ್ಲ. ಎಲ್ಲರನ್ನೂ ಸ್ವಾಗತಿಸುವನು, ಬೀಳ್ಕೊಡುವನು. ಮಾನವೀಯ ಭಾವನೆಗಳೆಲ್ಲ ಇರುವುದನ್ನು ನೋಡುತ್ತೇವೆ. ಆದರೆ ಅವನು ನಿಸ್ಸಂಗಿ. ಕಮಲದ ಎಲೆಯ ಮೇಲೆ ನೀರು ಕುಳಿತಿರುವುದು. ಅದನ್ನು ಸ್ವಲ್ಪ ಅಲುಗಾಡಿಸಿದೊಡನೆಯೇ ಅಂಟಿಕೊಳ್ಳದೆ ಉರುಳಿ ಹೋಗುವುದು. ಹಾಗೆಯೇ ಇವನು ಪ್ರಪಂಚದ ವಸ್ತುಗಳೊಂದಿಗೆ. ಪ್ರಿಯವಾಗಿರುವ ವಸ್ತುವನ್ನು ಪಡೆದಾಗ ಸಂತೋಷ ಪಡುವುದಿಲ್ಲ. ಏಕೆಂದರೆ ಅವನಿಗೆ ಗೊತ್ತಿದೆ, ಈ ಪ್ರಿಯವಾದ ವಸ್ತುವಿನ ಛಾಯೆಯ ಅನಿತ್ಯತೆ. ಯಾವಾಗ ಒಂದಕ್ಕೆ ಅಂಟಿಕೊಳ್ಳುವನೋ ಮತ್ತೊಂದನ್ನು ಅವನು ಸ್ವೀಕರಿಸಬೇಕಾಗುವುದು. ಪ್ರಿಯವಾದ ವಸ್ತುವನ್ನು ಪಡೆಯುವುದೊಂದು ಸಾಲ ಮಾಡಿದಂತೆ. ಅದರ ಅಪ್ರಿಯವಾದ ಭಾಗವನ್ನು ಅನುಭವಿಸಿಯೇ ಆ ಸಾಲವನ್ನು ತೀರಿಸಬೇಕಾದರೆ ಸಾಲ ಮಾಡಿದರೆ ತೀರಿಸಬೇಕಾಗುವುದು. ಆದ ಕಾರಣ ಅವನು ಸಾಲ ಮಾಡುವ ಗೋಜಿಗೆ ಹೋಗುವುದಿಲ್ಲ. ಹಾಗೆಯೇ ಅಪ್ರಿಯವಾಗಿರುವುದು ಬಂದರೆ ಅವನು ಹತಾಶನೂ ಆಗುವುದಿಲ್ಲ. ಅದು ಬರುವುದು ಹೋಗುವುದಕ್ಕೆ, ಎಂದೆಂದಿಗೂ ಇರುವುದಕ್ಕಲ್ಲ ಎಂಬುದನ್ನು ಅರಿತಿರುವನು. ಅದಿರುವಾಗಲೂ ಅದನ್ನು ಲಕ್ಷ್ಯದಲ್ಲಿಟ್ಟರೆ ಅದು ನಮ್ಮನ್ನು ಬಾಧಿಸುವುದು. ಆದರೆ ಅದನ್ನು ಲಕ್ಷ್ಯದಲ್ಲಿಡದೇ ಇದ್ದರೆ ಅದು ನಮ್ಮ ಮನಸ್ಸಿನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡಲಾರದು. ಪ್ರಪಂಚದಲ್ಲಿ ಇರುವಾಗ ಅವನು ಎರಡನ್ನೂ ನೋಡುವುದಕ್ಕೆ ಅಣಿಯಾಗಿರುವನು. ಯಾವುದು ಇದ್ದಕ್ಕೆ ಇದ್ದಂತೆ ಇವನ ಮೇಲೆ ಬೀಳುವುದಕ್ಕೆ ಆಗುವುದಿಲ್ಲ. ಸಾಧಾರಣ ಮನುಷ್ಯರು ಇರುವ ಜಗತ್ತಿನಲ್ಲಿಯೂ ಇವನು ಇರುವನು. ಬೇಕು ಬೇಡ ಎಂಬ ಅಲೆಗಳು ಇತರರನ್ನು ಅಪ್ಪಳಿಸುವಂತೆ ಸ್ಥಿತಪ್ರಜ್ಞನ ಮೇಲೂ ಬೀಳುವವು. ಆದರೆ ಸ್ಥಿತಪ್ರಜ್ಞ ಈ ಅಲೆಯ ಹೊಡೆತದಿಂದ ತಪ್ಪಿಸಿಕೊಳ್ಳುವುದನ್ನು ಚೆನ್ನಾಗಿ ಬಲ್ಲನು. ಅವನು ಪ್ರಪಂಚವನ್ನು ಬದಲಾಯಿಸುವುದಕ್ಕೆ ಹೋಗುವುದಿಲ್ಲ. ಇದು ಸಾಧ್ಯವಿಲ್ಲ. ಪ್ರಪಂಚ ಯಾವಾಗಲೂ ನಾಯಿ ಬಾಲದಂತೆ ಡೊಂಕು ಎನ್ನುವುದನ್ನು ಅವನು ಚೆನ್ನಾಗಿ ಅರಿತಿರುವನು. ಆದರೆ ಅವನು ತನ್ನನ್ನು ಬದಲಾವಣೆ ಮಾಡಿಕೊಂಡಿರುವನು. ತನ್ನನ್ನು ಬದಲಾವಣೆ ಮಾಡಿಕೊಂಡರೆ ಸಾಕು, ಇಡೀ ಪ್ರಪಂಚವೇ ಬದಲಾವಣೆ ಆಗುವುದು ಇವನ ಪಾಲಿಗೆ. ಪ್ರಿಯ ಅಪ್ರಿಯದ ಮುಳ್ಳು, ಪ್ರಿಯ ಅಪ್ರಿಯದ ಮುಳ್ಳು ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಗುಡಿಸಿ ಆಚೆಗೆ ಎಸೆಯುವುದಕ್ಕೆ ಹೋಗುವುದಿಲ್ಲ. ಇವನು ಕಾಲಿಗೆ ಒಂದು ಜೊತೆ ಎಕ್ಕಡ ಹಾಕಿಕೊಂಡು ಹೋಗುವನು. ಈ ಸಣ್ಣ ಬದಲಾವಣೆ ಸಾಕು ಆ ದೊಡ್ಡ ಕಿರುಕುಳದಿಂದ ಪಾರಾಗುವುದಕ್ಕೆ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಆಮೆ ಹೊರಗಿರುವ ತನ್ನ ಅಂಗಾಂಗಗಳನ್ನೆಲ್ಲ ಹೇಗೆ ಒಳಗೆ ಸೆಳೆದುಕೊಳ್ಳುವುದೋ ಹಾಗೆ ಇವನು ತನ್ನ ಇಂದ್ರಿಯಗಳನ್ನು ಅವುಗಳ ವಿಷಯ ವಸ್ತುವಿನಿಂದ ಯಾವಾಗ ಸೆಳೆದುಕೊಳ್ಳುವನೋ ಆಗ ಇವನ ಪ್ರಜ್ಞೆ ಸ್ಥಿರವಾಗುವುದು. ಆಮೆ ನೀರಿನಲ್ಲಿ ವಿಹರಿಸುತ್ತಿರುವಾಗ ಕೈಕಾಲುಗಳನ್ನು ಹೊರಗೆ ಚಾಚಿ ಅದರಲ್ಲಿರುವ ಆಹಾರಗಳನ್ನು ತೆಗೆದುಕೊಳ್ಳುತ್ತಿರುತ್ತದೆ. ಆದರೆ ಯಾವಾಗ ಅಪಾಯ ಬರುವುದೋ ಆಗ ತನ್ನ ಚಿಪ್ಪಿನೊಳಗೆ ಅದನ್ನು ಸೆಳೆದುಕೊಳ್ಳುವುದು. ಆಮೆಯ ಚಿಪ್ಪು ಎಷ್ಟು ಗಟ್ಟಿಯಾಗಿದೆ, ಅದರ ಒಳಗಿರುವುದನ್ನು ಯಾರೂ ಏನು ಮಾಡುವುದಕ್ಕೆ ಆಗುವುದಿಲ್ಲ. ಸ್ಥಿತಪ್ರಜ್ಞನು ಹಾಗೆಯೇ ತನ್ನ ಶರೀರ ಪೋಷಣೆಗೆ ಬೇಕಾದಷ್ಟು ವ್ಯವಹಾರವನ್ನು ಇಂದ್ರಿಯಗಳ ಮೂಲಕ ನೆರವೇರಿಸುತ್ತಿರುವನು. ಆದರೆ ವಿಷಯ ವಸ್ತುಗಳ ಮೂಲಕ ಅವನನ್ನು ಪ್ರಪಂಚಕ್ಕೆ ಕಟ್ಟಿಹಾಕಲು ಯಾರಾದರೂ ಪ್ರಯತ್ನಪಟ್ಟರೆ ಅವನು ತನ್ನ ಇಂದ್ರಿಯಗಳನ್ನು ಅಂತರ್ಮುಖ ಮಾಡುವನು. ಮನಸ್ಸನ್ನು ಇಂದ್ರಿಯದ ಕಡೆ ಹರಿದು ಹೋಗದಂತೆ ನೋಡಿಕೊಳ್ಳುವನು. ಕೆಲವು ವೇಳೆ ವಿಷಯ ವಸ್ತುಗಳಿಂದ ನಾವು ಓಡಿ ಹೋಗುವುದಕ್ಕೆ ಆಗುವುದಿಲ್ಲ. ನಮಗೆ ಬೇಡದೇ ಇದ್ದರೂ ಅವು ನಮ್ಮೆದುರಿಗೆ ಬರುತ್ತವೆ. ಆದರೆ ನಾವು ಅವುಗಳೊಡನೆ ವ್ಯವಹರಿಸಿ ಸಂಬಂಧವನ್ನು ಕಲ್ಪಿಸಿಕೊಂಡಾಗಲೇ ಅದರ ದಾಸರಾಗಬೇಕಾದರೆ ಸ್ಥಿತಪ್ರಜ್ಞ ಇಲ್ಲಿ ತಡೆಯುವನು. ಎರಡು ಕೈಗಳು ಸೇರಿದರೆ ಚಪ್ಪಾಳೆ ಆಗುವಂತೆ ಬಾಹ್ಯ ವಸ್ತು ಮತ್ತು ಇಂದ್ರಿಯ ಒಟ್ಟಿಗೆ ಸೇರಿದರೆ ಒಂದು ಅನುಭವ ಆಗುವುದು. ಪ್ರಪಂಚದ ಮೇಲೆ ಸ್ಥಿತಪ್ರಜ್ಞನಿಗೆ ಹತೋಟಿ ಇಲ್ಲ. ಅದನ್ನು ಬದಲಾವಣೆ ಮಾಡುವುದಕ್ಕೆ ಹೋಗುವುದಿಲ್ಲ.
ಯಾವುದರ ಮೇಲೆ ಇವನಿಗೆ ಅಧಿಕಾರವಿರುವುದೋ ಅದನ್ನು ತಡೆಗಟ್ಟುವನು. ಅನುಭವ ಆಗುವುದಕ್ಕೆ ಇವನು ಬಿಡುವುದಿಲ್ಲ. ಸ್ಥಿತಪ್ರಜ್ಞನ ಇಂದ್ರಿಯಗಳಾದರೂ ಅವನ ಆಜ್ಞಾನುಸಾರ ವರ್ತಿಸುತ್ತಿರುತ್ತವೆ. ಒಳ್ಳೆಯ ಡ್ರೈವರು ಕಾರು ಎಷ್ಟು ವೇಗವಾಗಿ ಹೋಗುತ್ತಿದ್ದರೂ ಕ್ಷಣಾರ್ಧದಲ್ಲಿ ನಿಲ್ಲಿಸಬಲ್ಲ. ಹಾಗಿದೆ ಸ್ಥಿತಪ್ರಜ್ಞನಿಗೆ ತನ್ನ ಇಂದ್ರಿಯಗಳ ಮೇಲಿನ ಒಡೆತ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ಯಾ ನಿವರ್ತತೆ. ನಿರಾಹಾರನಾದ ದೇಹಿಯನ್ನು ಬಿಟ್ಟು ವಿಷಯಗಳು ಹಿಂದಿರುಗುತ್ತವೆ, ಆದರೆ ರಸ ಹೋಗಿರುವುದಿಲ್ಲ. ಯಾವಾಗ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವನೋ ಆಗ ರಸವೂ ಕೂಡ ಹಿಂತಿರುಗುವುದು. ಇಲ್ಲಿ ಆಹಾರ ಎಂದರೆ ಪಂಚೇಂದ್ರಿಯಗಳ ಮೂಲಕ ನಾವು ತೆಗೆದುಕೊಳ್ಳುವ ಅನುಭವಕ್ಕೆಲ್ಲ ಇದು ಅನ್ವಯಿಸುವುದು. ಬರೀ ಬಾಯಿನ ಮೂಲಕ ತೆಗೆದುಕೊಳ್ಳುವುದು ಮಾತ್ರವಲ್ಲ, ನಮ್ಮ ಮನಸ್ಸನ್ನು ಪೋಷಿಸುತ್ತಿರುವುದು ಕೇಳುವುದು, ನೋಡುವುದು, ಮುಟ್ಟುವುದು, ಮೂಸಿ ನೋಡುವುದು, ಇವುಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರಗಳನ್ನು ಬಿಡುತ್ತವೆ. ಇವುಗಳೇ ನಮ್ಮಲ್ಲಿ ವಾಸನೆಯಾಗಿ ನಿಲ್ಲುವುದು. ಯಾವಾಗ ಒಬ್ಬ ಸಾಧಕನು ಈ ವಾಸನೆಗಳೇ ತನ್ನನ್ನು ವಿಷಯ ವಸ್ತುಗಳಿಗೆ ಕಟ್ಟಿಹಾಕಿರುವುದು, ಹೊರಗಿನಿಂದ ಸ್ವೀಕರಿಸುವುದನ್ನು ನಿಲ್ಲಿಸಬೇಕು ಎಂದು ಸಂಕಲ್ಪ ಮಾಡುವನೋ ಅವನಿಂದ ವಿಷಯ ವಸ್ತುಗಳು ದೂರ ಸರಿಯುವವು. ಆದರೆ ಮನಸ್ಸಿನ ಆಳದಲ್ಲಿ ಆಸೆಯು ಕಂಗೆಡದಂತೆ ಇರುತ್ತದೆ, ಕೆಂಪು ಕೆಂಡದಂತೆ ಇರುತ್ತದೆ. ಒಳಗೆ ಹೊಸದಾಗಿ ಸೌದೆ ಹಾಕದೆ ಬಿಟ್ಟರೆ ಇರುವ ಸೌದೆಯೆಲ್ಲ ಉರಿದು ಕೆಂಗೆಂಡವಾಗಿ ಕೊನೆಗೆ ಬೂದಿಯಿಂದ ಮುಚ್ಚಿ ಹೋಗುವುದು. ಆ ಬೂದಿಯನ್ನು ಕೆದಕಿದರೆ ಒಳಗೆ ಕೆಂಡ ಇರುವುದು ಕಾಣುವುದು. ಇದರಂತೆಯೇ ನಾವು ಇನ್ನು ಮೇಲೆ ಹೊಸದನ್ನು ಹಾಕದೇ ಹೋದರೂ ಹಳೆಯ ವಾಸನೆಗಳು ಸಂಪೂರ್ಣ ನಾಶವಾಗಿರುವುದಿಲ್ಲ, ಸ್ವಲ್ಪ ಶೇಷ ಇದ್ದೇ ಇರುವುದು. ಎಲ್ಲಿಯವರೆಗೆ ಆಸೆಯ ಶೇಷ ಇರುವುದೋ ಅಲ್ಲಿಯವರೆಗೆ ನಾವು ಜೋಪಾನವಾಗಿರಬೇಕು. ಅಜಾಗರೂಕತೆಯಿಂದ ಅಥವಾ ಹಿಂದಿನ ಅಭ್ಯಾಸದ ಬಲದಿಂದ ಅದಕ್ಕೆ ಸ್ವಲ್ಪ ಕಟ್ಟಿಗೆ ಬಿದ್ದರೂ ಕ್ರಮೇಣ ಹೊಗೆಯಾಡಿ ಹತ್ತಿಕೊಳ್ಳುವುದು. ಆ ಸ್ವಲ್ಪ ಆಸೆಯ ಶೇಷ ಬಿಟ್ಟು ಹೋಗಬೇಕಾದರೆ ಪರಮಾತ್ಮನ ಸಾಕ್ಷಾತ್ಕಾರವಾಗಬೇಕು. ಆಗಲೇ ಅದು ಸಂಪೂರ್ಣ ನಾಶವಾಗಬೇಕಾದರೆ ಬೀಜವನ್ನು ಯಾವಾಗ ಒಲೆಯ ಮೇಲೆ ಇಟ್ಟು ಹುರಿಯುತ್ತೇವೆಯೋ ಅಥವಾ ನೀರಿನಲ್ಲಿಟ್ಟು ಬೇಯಿಸುತ್ತೇವೆಯೋ ಆಗಲೇ ಅದರಲ್ಲಿ ಮೊಳಕೆ ಸಾಯಬೇಕಾದರೆ, ಅದರಂತೆಯೇ ಭಗವಂತನ ಅನುಭವದ ಕಾವು ತಾಕಿದರೆ ನಮ್ಮ ಉಳಿದ ಆಸೆಯ ಶೇಷ ಹಾಗೆಯೇ ನಾಶವಾಗುತ್ತದೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಸ್ಥಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಕೌಂತೆಯ, ಸಾಧನೆ ಮಾಡುತ್ತಿರುವ ಜ್ಞಾನಿಯ ಮನಸ್ಸನ್ನು ಪ್ರಬಲವಾದ ಇಂದ್ರಿಯಗಳು ಬಲಾತ್ಕಾರವಾಗಿ ಸೆಳೆಯುವವು. ಇಂದ್ರಿಯಗಳು ಬಡಪೆಟ್ಟಿಗೆ ನಮ್ಮನ್ನು ಕಾಡುವುದನ್ನು ಬಿಡುವುದಿಲ್ಲ. ಒಮ್ಮೆ ಬರಬೇಡ ಎಂದು ಬಾಗಿಲು ಹಾಕಿದರೆ ಅವು ಹೊರಟು ಹೋಗಿ ಬಿಡುವುದಿಲ್ಲ. ಹೊರಗೆ ಹೋಗಿ ಎಲ್ಲಿಯಾದರೂ ಒಂದು ಕಡೆ ಅವಿತುಕೊಂಡಿರುವವು. ನಮ್ಮ ಮನಸ್ಸಿಗೆ ಏಳು ಬೀಳುಗಳಿವೆ. ನಮ್ಮ ಮನಸ್ಸು ದುರ್ಬಲವಾಗಿರುವ ಸಮಯವನ್ನು ಹೊಂಚು ಹಾಕಿಕೊಂಡಿದ್ದು ಕ್ರಮೇಣ ನಮ್ಮನ್ನು ಸಮೀಪಿಸುವವು. ಅದಕ್ಕೆ ಅದರ ಸಹವಾಸ ಆತನಿಗೆ ಅದರ ಸಹವಾಸ ಸಾಕಾಗಿದೆ. ಆದರೂ ಕೆಲವು ವೇಳೆ ಚಪಲ ಏಳುವುದು. ಅದು ಸಂಪೂರ್ಣ ನಾಶವಾಗಿಲ್ಲ. ಆಸೆಯ ಕಿಡಿ ನಮ್ಮಲ್ಲಿ ಇದೆ. ಅದು ಇರುವವರೆಗೆ ಜೋಪಾನವಾಗಿ ಇರಬೇಕು. ಅಜಾಗರೂಕತೆಯಿಂದ ಒಂದು ಕಟ್ಟಿಗೆ ಸಿಕ್ಕಿದರೆ ಸಾಕು, ಅದು ಪುನಃ ಧಗ್ ಎಂದು ಹತ್ತಿಕೊಳ್ಳುವುದು. ಸಾಧನೆ ಮಾಡುತ್ತಿರುವವನು ಜ್ಞಾನಿ ಬೌದ್ಧಿಕವಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಯಾವುದರಿಂದ ನಮಗೆ ಏನೇನು ಪರಿಣಾಮಗಳು ಕಾದುಕೊಂಡಿವೆ ಎಂಬುದನ್ನು ಬಲ್ಲವನು. ಆದರೂ ಚಪಲ ನಮ್ಮನ್ನು ಒಂದೇ ಸಲ ಬಿಡುವುದಿಲ್ಲ. ಕೆಲವು ವೇಳೆ ತೀವ್ರವಾಗಿ ಮೇಲೇಳುವುದು. ಪರಿಣಾಮಗಳೆಲ್ಲ ಗೊತ್ತಿವೆ, ಆದರೂ ಸಾಯದ ಹಿಂದಿನ ಸಂಸ್ಕಾರದ ಕೈಗೆ ಸಿಕ್ಕಿ ಬಲಾತ್ಕಾರದಿಂದ ಒಂದು ಕ್ರಿಯೆಯನ್ನು ಮಾಡಿ ಹಾಕುವೆವು. ನಮ್ಮ ಮನಸ್ಸಿನ ಯಾವುದೋ ಒಂದು ಭಾಗ ಇಂದ್ರಿಯದ ಮೇಲಿನ ಆಸೆಯನ್ನು ಬಿಟ್ಟಿದೆ. ಉಳಿದ ಭಾಗಗಳು ಬೇಕೆಂದು ಕೇಳುತ್ತವೆ. ಕೆಲವು ವೇಳೆ ಹೊಸದು ಗೆಲ್ಲುವುದು,
ಕೆಲವು ವೇಳೆ ಹಳೆಯದು ಗೆಲ್ಲುವುದು. ಆದ ಕಾರಣವೇ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಮುಂದುವರಿದರೂ ಪೂರ್ಣತೆಯನ್ನು ಮುಟ್ಟುವವರೆಗೂ ಸುರಕ್ಷಿತರು ಎಂದು ಹೇಳಲಾಗುವುದಿಲ್ಲ. ಒಂದು ಸಲ ಶಿಷ್ಯನೊಬ್ಬ ಶ್ರೀ ಶಾರದಾದೇವಿಯವರ ಹತ್ತಿರ ಮಾತನಾಡುತ್ತಿದ್ದಾಗ, ಈಗ ನನ್ನ ಮನಸ್ಸು ಪರಿಶುದ್ಧವಾಗಿದೆ, ಅಪಾಯದಿಂದ ಪಾರಾದೆ ಎಂದು ಹೇಳಿದ. ತಕ್ಷಣವೇ ಶಾರದಾದೇವಿಯವರು, ಹಾಗೆ ಹೇಳಬೇಡ, ತಿಳಿ ಆಕಾಶದಲ್ಲಿ ಯಾವಾಗ ಬೇಕಾದರೂ ಮೋಡ ಕವಿದು ಮಳೆ ಬರುತ್ತದಲ್ಲ, ಹಾಗೆ ಎಲ್ಲಿಂದಲೋ ಪೂರ್ವ ಸಂಸ್ಕಾರದ ಮೋಡಗಳು ಬಂದು ನಾವು ಪಾರಾದೆವೆಂದು ಭಾವಿಸುತ್ತಿರುವಾಗಲೇ ಬೀಳುವುದಕ್ಕೆ ಹೊಂಚು ಕಾಯುತ್ತಿರಬಹುದು ಎಂದರು. ಪರಿಸ್ಥಿತಿ ಹೀಗಿದ್ದರೆ ನಾವು ನಿರಾಶರಾಗಬೇಕಾಗಿಲ್ಲ. ಇದೇನು ತೋರುತ್ತದೆ ಎಂದರೆ ನಾವು ಯಾವಾಗಲೂ ಜಾಗರೂಕರಾಗಿರಬೇಕು. ನಾವು ಎಷ್ಟು ಮುಂದುವರಿದರೂ ನನ್ನ ಸಮಾನ ಇಲ್ಲ ಎಂದು ಹೆಮ್ಮೆ ಪಡಕೂಡದು. ಇದುವರೆಗೆ ಬಿದ್ದಿಲ್ಲ ಎಂದರೆ ಮುಂದೆಯೂ ಬೀಳುವುದಿಲ್ಲ ಎಂದು ಹೇಳುವಂತಿಲ್ಲ. ಇದೆಲ್ಲೋ ಹೊರಗಡೆ ಇರುವ ಶತ್ರುವಿನೊಂದಿಗೆ ಹೋರಾಡುವುದಲ್ಲ, ಸದಾಕಾಲ ನಮ್ಮ ಮನಸ್ಸಿನ ಕಾಡಿನಲ್ಲಿಯೇ ಹುದುಗಿಕೊಂಡಿರುವ ದುಷ್ಟ ಮೃಗದೊಡನೆ ನಡೆಸುವ ಹೋರಾಟ. ಆ ಮೃಗಕ್ಕೆ ನಮಗಿಂತ ಹೆಚ್ಚಾಗಿ ನಮ್ಮ ಬಲಾಬಲಗಳು ಗೊತ್ತಿವೆ. ಯಾವ ಸಮಯದಲ್ಲಿ ನಮ್ಮ ಮೇಲೆ ಬೀಳುವುದೋ ನಮಗೇ ಗೊತ್ತಿಲ್ಲ. ಸಾಧಾರಣ ಕಾಲದಲ್ಲಿ ಎಂತಹ ದೊಡ್ಡ ವಿವೇಕಿಯಾದರೂ ಜೀವನ ಪರೀಕ್ಷಾ ಸಮಯಗಳು ಬಂದಾಗ ವಿವೇಕ ತಾತ್ಕಾಲಿಕವಾಗಿ ವ್ಯಕ್ತಿಯನ್ನು ಬಿಟ್ಟು ಹೋದಂತಿರುವುದು. ಜಿಂಕೆಯೊಂದು ಕಾಡಿನಲ್ಲಿ ನೀರು ಕುಡಿಯುತ್ತಿತ್ತು. ಆ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಿತು. ಎಂತಹ ಚೂಪಾದ ಕೊಂಬುಗಳು, ಎಷ್ಟು ಬಲವಾದ ಕೈಕಾಲುಗಳು ತನಗಿವೆ ಎಂದು ತನ್ನ ಹತ್ತಿರ ಇದ್ದ ಮರಿಗೆ ಹೇಳಿಕೊಂಡಿತು. ಸ್ವಲ್ಪ ಹೊತ್ತಿನಲ್ಲಿಯೇ ದೂರದಲ್ಲಿ ಇದನ್ನು ಹಿಡಿಯುವ ಬೇಟೆಯ ನಾಯಿಗಳ ಸಪ್ಪಳ ಕೇಳಿಬಂತು. ಅಲ್ಲಿಂದ ತನ್ನ ಪ್ರಾಣರಕ್ಷಣೆಗೆ ಆ ಜಿಂಕೆ ನಾಗಾಲೋಟದಲ್ಲಿ ಓಡಿದ್ದು ತುಂಬಾ ದೂರ ಓಡಿದ ಮೇಲೆ ಏದುಸಿರು ಬಿಡುತ್ತಾ ನಿಂತುಕೊಂಡಿತು. ಆಗ ಮರಿ ಕೇಳಿತು, ನಿನಗೆ ಅಷ್ಟೊಂದು ಚೂಪಾದ ಕೊಂಬುಗಳಿವೆ ಎಂದು ಹೇಳಿಕೊಳ್ಳುತ್ತಿದ್ದೆಯಲ್ಲ, ಏತಕ್ಕೆ ನಾಯಿಗಳನ್ನು ಇದರಿಂದ ತಿವಿಯಬಾರದಿತ್ತು? ಆಗ ಜಿಂಕೆ ಹೇಳಿತು, ಮಗು, ಬೇಟೆಯ ನಾಯಿಯ ಧ್ವನಿ ಕೇಳಿದರೆ ನನ್ನ ಶಕ್ತಿಯ ಅರಿವೇ ನನಗೆ ಇರುವುದಿಲ್ಲ ಎಂದಿತು. ಹಾಗೆಯೇ ಪಂಡಿತರು, ಜ್ಞಾನಿಗಳು ತಮ್ಮ ವಿವೇಕ ವೈರಾಗ್ಯಗಳನ್ನು ಕುರಿತು ಪರೀಕ್ಷಾ ಸಮಯ ಬರುವುದಕ್ಕೆ ಮುಂಚೆ ಹೆಮ್ಮೆ ಕೊಚ್ಚಿಕೊಳ್ಳಬಹುದು. ಆದರೆ ನಿಜವಾದ ಪರೀಕ್ಷಾ ಸಮಯವನ್ನು ಎದುರಿಸುವಾಗ ಕೆಳಗೆ ಉರುಳುವವರೇ ಬಹುಪಾಲು. ಹಾಗೆ ಉರುಳುವವರಲ್ಲಿ ಮುಂಚೆ ಹೆಮ್ಮೆ ಕೊಚ್ಚಿಕೊಳ್ಳುತ್ತಿದ್ದವರೇ ಅಧಿಕ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆದ ಕಾರಣ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಮತ್ಪರಾಯಣನಾಗಿ ಸಮಾಹಿತ ಚಿತ್ತನಾಗಿರಬೇಕು. ಯಾರ ಇಂದ್ರಿಯ ವಶದಲ್ಲಿ ಇರುವುದೋ ಅವನ ಪ್ರಜ್ಞೆ ಸ್ಥಿರವಾಗಿದೆ. ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಬೇಕು. ಒಂದನ್ನು ನಿಗ್ರಹಿಸಿ ಮತ್ತೊಂದನ್ನು ನಿಗ್ರಹಿಸದಿದ್ದರೆ ಏನೂ ಪ್ರಯೋಜನವಿಲ್ಲ. ಒಂದರಲ್ಲಿ ಉಳಿದಿರುವುದು ಮತ್ತೊಂದರಲ್ಲಿ ವ್ಯಯವಾಗುವುದು. ಒಂದು ಕೊಡಕ್ಕೆ 7-8 ತೂತುಗಳಿದ್ದರೆ ಯಾವುದೋ ಒಂದೆರಡು ತೂತುಗಳನ್ನು ಮಾತ್ರ ಮುಚ್ಚಿದರೆ ಮುಚ್ಚದೇ ಇರುವ ತೂತಿನ ಮೂಲಕ ನೀರು ಸೋರಿ ಹೋಗುವುದು. ಎಲ್ಲಾ ಇಂದ್ರಿಯಗಳು ನಮ್ಮನ್ನು ವಿಷಯ ವಸ್ತುವಿಗೆ ಕಟ್ಟಿ ಹಾಕುವವು. ಒಂದು ಮೇಲಲ್ಲ, ಮತ್ತೊಂದು ಕೀಳಲ್ಲ. ಒಂದರ ಬಲೆಗೆ ಬಿದ್ದರೆ ಉಳಿದವುಗಳೆಲ್ಲದರ ಬಲೆಗೂ ಕ್ರಮೇಣ ಬೀಳುತ್ತೇವೆ. ಚೆಂಡು ಮೇಲಿನ ಮೆಟ್ಟಿಲಿನಿಂದ ಜಾರಿದರೆ ಸಾಕು, ಕೆಳಗೆ ಉರುಳಿಕೊಂಡು ಬಂದು ಬಿಡುವುದು. ಹಾಗೆಯೇ ಮನಸ್ಸು ಒಂದು ಇಂದ್ರಿಯ ನಿಗ್ರಹಿಸುವುದರಲ್ಲಿ ಸ್ವಲ್ಪ ಸಡಿಲವಾದರೆ ಉಳಿದವುಗಳ ಬಲೆಗೂ ಕ್ರಮೇಣ ಬೀಳುವುದರಲ್ಲಿ ಸಂದೇಹವಿಲ್ಲ. ಮತ್ಪರಾಯಣನಾಗಿರಬೇಕು. ಮನಸ್ಸನ್ನೆಲ್ಲ ಇಂದ್ರಿಯ ವಸ್ತುವಿನಿಂದ ತೆಗೆದು ಭಗವಂತನೇ ಜೀವನದಲ್ಲಿ ಸರ್ವಶ್ರೇಷ್ಠ ಎಂದು ಅವನ ಕಡೆಗೆ ಹರಿಸಬೇಕು. ಸುಮ್ಮನೆ ಇಂದ್ರಿಯವನ್ನು ಜಯಿಸುವುದಲ್ಲ, ಅದರ ಮೂಲಕ ಹರಿದು ಹೋಗುತ್ತಿದ್ದ ಶಕ್ತಿಯನ್ನು ಭಗವಂತನ ಕಡೆಗೆ ಹರಿಸಬೇಕು. ಭಗವಂತನ ಮೇಲೆ ಮನಸ್ಸನ್ನು ಇಟ್ಟಾಗ ಮಾತ್ರ ನಾವು ಇಂದ್ರಿಯದ ಉಪಟಳದಿಂದ ಪಾರಾಗುತ್ತೇವೆ. ಮನಸ್ಸಿಗೆ ಬಿಗಿಯಾಗಿ ಭಗವಂತನನ್ನು ಹಿಡಿದುಕೊಳ್ಳುವುದಕ್ಕೆ ಶಕ್ತಿ ಇಲ್ಲದೆ ಇದ್ದರೆ ಇಂದ್ರಿಯ ಪ್ರಪಂಚಕ್ಕೆ ಪುನಃ ಜಾರುವುದು. ಒಂದನ್ನು ಬಿಡಬೇಕು,
ಮತ್ತೊಂದನ್ನು ಹಿಡಿದುಕೊಳ್ಳಬೇಕು. ಇಂದ್ರಿಯ ಸುಖವನ್ನು ಬಿಡಬೇಕು, ದೇವರ ಪಾದ ಪದ್ಮವನ್ನು ಹಿಡಿಯಬೇಕು. ಇಂದ್ರಿಯ ಸುಖವನ್ನು ಬಿಟ್ಟರೇನೆ ಭಗವಂತನ ಸುಖವನ್ನು ಅನುಭವಿಸಬೇಕಾದರೆ, ಭಗವಂತನ ಸುಖದ ಅನುಭವ ನಮಗೆ ಸಿಕ್ಕಿದ್ದರೇನೆ ನಾವು ಪುನಃ ಇಂದ್ರಿಯ ಸುಖಕ್ಕೆ ಜಾರುವುದಿಲ್ಲ. ಅವನು ಸಮಾಹಿತ ಚಿತ್ತನಾಗಿರಬೇಕು. ಮನಸ್ಸನ್ನೆಲ್ಲ ಕೇಂದ್ರೀಕರಿಸಿ ದೇವರ ಕಡೆಗೆ ಬಿಡಬೇಕು. ಎಲ್ಲೋ ಒಂದು ಸ್ವಲ್ಪವನ್ನು ದೇವರ ಕಡೆಗೆ ಕಳುಹಿಸುವುದು, ಉಳಿದವುಗಳನ್ನು ಕೀರ್ತಿ, ಐಶ್ವರ್ಯ, ಲಾಭ ಮುಂತಾದವುಗಳಿಗೆ ಹಂಚಿದರೆ ನಮಗೆ ಅದರಿಂದ ಅಷ್ಟೊಂದು ಪ್ರಯೋಜನವಾಗುವುದಿಲ್ಲ. ದೇವರ ಕಡೆಗೆ ಮನಸ್ಸನ್ನು ಹಾಕದೇ ಇರುವುದಕ್ಕಿಂತ ಸ್ವಲ್ಪ ಹಾಕುವುದೇನೋ ಮೇಲು. ಆದರೆ ಸರ್ವಶ್ರೇಷ್ಠವೇ ಮನಸ್ಸನ್ನೆಲ್ಲ ಭಗವಂತನ ಕಡೆ ಹೋಗುವಂತೆ ಮಾಡುವುದು. ಆಗಲೇ ಅದ್ಭುತವಾದ ಆಂತರಿಕ ಶಕ್ತಿ ನಮ್ಮಲ್ಲಿ ಉತ್ಪತ್ತಿಯಾಗಬೇಕಾದರೆ, ನಮ್ಮನ್ನು ಬಿಗಿದ ಮಾಯಾ ತೆರೆಯನ್ನು ಸೀಳಿಕೊಂಡು ಹೋಗಬೇಕಾದರೆ ಇಂದ್ರಿಯ ನಿಗ್ರಹ ಅತ್ಯಂತ ಅವಶ್ಯಕ ಆಧ್ಯಾತ್ಮಿಕ ಜೀವನಕ್ಕೆ. ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟು ಮುಂದುವರೆದು ಹೋಗಿರುವನು ಎಂಬುದಕ್ಕೆ ಇದೊಂದು ಪರೀಕ್ಷೆ. ಬೇಕಾದಷ್ಟು ವೇದಾಂತ ವಿಷಯಗಳನ್ನು ಮಾತಾಡುವುದು, ಜೊತೆಗೆ ಕಾಮ ಕಾಂಚನದ ಮೇಲೆಯೂ ಮನಸ್ಸನ್ನು ಇಟ್ಟಿರುವುದು ಒಟ್ಟಿಗೆ ಹೋಗಲಾರದು. ಶ್ರೀರಾಮಕೃಷ್ಣರು ರಣಹದ್ದು ಮೇಲೇನೋ ಹಾರುವುದು, ಆದರೆ ಅದರ ದೃಷ್ಟಿಯೆಲ್ಲ ಕೆಳಗೆ ಎಲ್ಲಿ ಕೊಳೆತಿರುವ ಹೆಣಗಳು ಬಿದ್ದಿವೆ ಎಂಬುದನ್ನು ಹುಡುಕುವುದಕ್ಕಾಗಿ ಎಂದು ಹೇಳುತ್ತಿದ್ದರು. ಆ ಕೊಳೆತ ಹೆಣಗಳೇ ಕಾಮ ಕಾಂಚನ. ಒಬ್ಬ ನಾನು ಅದ್ವೈತ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವೆನು ಎನ್ನಬಹುದು, ಮತ್ತೊಬ್ಬ ನಾನು ದೇವರನ್ನೇ ಕಂಡಿರುವೆನು, ಅವನೊಡನೆ ಮಾತನಾಡಿರುವೆನು ಎನ್ನಬಹುದು. ಆದರೆ ಅವನು ಇಂದ್ರಿಯಗಳನ್ನು ಜಯಿಸಿಲ್ಲದೆ ಇದ್ದರೆ ಇವೆಲ್ಲ ಠಕ್ಕು ಎಂದು ಒಂದೇ ಸಲ ನಿರ್ಣಯಕ್ಕೆ ಬರಬಹುದು. ಒಂದನ್ನು ಬಿಟ್ಟರೇನೆ ಮತ್ತೊಂದು ಸಿಕ್ಕಬೇಕಾದರೆ ಒಮ್ಮೆ ದೇವರನ್ನು ರುಚಿ ನೋಡುವನು, ಮತ್ತೊಮ್ಮೆ ಪ್ರಾಪಂಚಿಕ ವಸ್ತುಗಳನ್ನು ರುಚಿ ನೋಡುವುದು ಸಾಧ್ಯವಿಲ್ಲ. ಈಗ ಹೇಗೆ ಮೃಷ್ಟಾನ್ನವನ್ನು ಉಂಡವನು ಇಂದ್ರಿಯ ಸುಖ ಎಂಬ ಆರಿದ ಎಂಜಲಿಗೆ ಕೈಯೊಡ್ಡುವುದಿಲ್ಲವೋ, ಹಾಗೆ ಒಡ್ಡಿದರೆ ಮೃಷ್ಟಾನ್ನವನ್ನು ತಿಂದಿಲ್ಲ, ತಿಂದೆ ಎಂದು ಸುಮ್ಮನೆ ಹೇಳುತ್ತಾನೆ ಎಂದೇ ಅರ್ಥ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ವಿಷಯವನ್ನು ಚಿಂತಿಸುತ್ತಿರುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದ ಕಾಮ ಹುಟ್ಟುವುದು, ಕಾಮದಿಂದ ಕ್ರೋಧ ಹುಟ್ಟುವುದು. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮೋಹ ಉಂಟಾಗುವುದು, ಸಮೋಹದಿಂದ ಸ್ಮೃತಿ ಭ್ರಮೆ ಉಂಟಾಗುವುದು, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಜೀವಿ ನಾಶವಾಗುವನು. ಈ ಎರಡು ಶ್ಲೋಕಗಳಲ್ಲಿ ಮನುಷ್ಯ ಹೇಗೆ ಜಾರುತ್ತಾನೆ ಎಂಬುದನ್ನು ವಿವರಿಸುತ್ತಾನೆ. ದೇವರೆಡೆಗೆ ಏರುವುದು ಒಂದು ದೊಡ್ಡ ಸಾಹಸ. ಅಂಗುಲ ಅಂಗುಲ ತೆವಳಿಕೊಂಡು ನಾವು ಅತ್ತ ಏರಬೇಕು. ಆದರೆ ಜಾರುವುದಾದರೂ ಬಹಳ ಸುಲಭ. ಹಲವು ವರ್ಷಗಳಲ್ಲಿ ಸಾಧಿಸಿದುದನ್ನು ಕೆಲವು ನಿಮಿಷಗಳಲ್ಲಿ ನಮ್ಮ ಮನೋದೌರ್ಬಲ್ಯದಿಂದ ಹಾಳು ಮಾಡಿಕೊಂಡು ಬಿಡಬಹುದು. ಜೀವಿ ಜಾರುವುದು ಕ್ರಮೇಣ ಒಳಗೆ ಮೊದಲಾಗುವುದು. ಮನಸ್ಸಿನಲ್ಲಿ ಇಂದ್ರಿಯಕ್ಕೆ ಸಂಬಂಧಪಟ್ಟ ವಿಷಯವನ್ನು ಕುತೂಹಲದಿಂದಲೋ ಅಥವಾ ಮತ್ತೆ ಯಾವುದರಿಂದಲೋ ಪ್ರೇರಿತರಾಗಿ ಯೋಚಿಸುವುದಕ್ಕೆ ಶುರು ಮಾಡುವುದು. ಹಾಗೆ ಯೋಚಿಸುವುದು ತಪ್ಪೆಂದು ಭಾವಿಸುವುದಿಲ್ಲ. ಮೊದಲು ಮನಸ್ಸಿನಲ್ಲಿ ಮಾಡಿದ ಪಾಪವೇ ಅಲ್ಲ ಈ ಕಲಿಯುಗದಲ್ಲಿ ಎಂದು ಹೇಳಿಕೊಳ್ಳುತ್ತಾರೆ. ಇದರಿಂದ ಹೊರಗಡೆ ಯಾರಿಗೂ ಏನೂ ಆಗಿಲ್ಲ, ನನಗೂ ಏನೂ ಆಗಿಲ್ಲ ದೈಹಿಕವಾಗಿ ಎಂದು ಭಾವಿಸುತ್ತೇವೆ. ಎಲ್ಲ ಘೋರ ಅತ್ಯಾಚಾರಗಳು, ಪಾಪಕೃತ್ಯಗಳು ಮೊದಲು ಜನಿಸುವುದು ಹೀಗೆ. ನಾವು ಇಲ್ಲಿ ನಿಗ್ರಹಿಸದಿದ್ದರೆ ಮತ್ತೊಂದಕ್ಕೆ ಬೀಳುತ್ತಿರಲಿಲ್ಲ. ಇಲ್ಲಿ ಸಡಿಲ ಮಾಡಿದೆವು, ಅದು ಉರುಳುವುದಕ್ಕೆ ಪ್ರಾರಂಭವಾಯಿತು. ಉರುಳುತ್ತಾ ಅದಕ್ಕೆ ವೇಗ ಹೆಚ್ಚುವುದು. ಮುಂಚೆ ಅದನ್ನು ನಿಲ್ಲಿಸುವುದು ಸುಲಭವಾಗಿತ್ತು,
ಈಗ ತಾನೇ ಚಿಗುರುತ್ತಿರುವುದನ್ನು ಉಗುರಿನಿಂದ ಕಿತ್ತು ಹಾಕಬಹುದು. ಆಗ ಮಾಡದೆ ಹೋದರೆ ಅನಂತರ ಕೊಡಲಿಯನ್ನು ತೆಗೆದುಕೊಳ್ಳಬೇಕಾಗುವುದು. ವಿಷಯ ವಸ್ತುಗಳನ್ನು ಮುಂಚೆ ಸುಮ್ಮನಿರಿಸುವುದು ಬೇಜಾರು ಎಂದು ಚಿಂತಿಸುತ್ತೇವೆ. ಹಾಗೆ ಚಿಂತಿಸಿದರೆ ಅದರ ಮೇಲೆ ನಮಗೆ ಆಸಕ್ತಿ ಹುಟ್ಟುವುದು. ಅದನ್ನೇ ಪದೇ ಪದೇ ಚಿಂತಿಸುತ್ತೇವೆ. ಅದನ್ನು ಮತ್ತು ಆಳವಾಗಿ ಯೋಚಿಸುತ್ತೇವೆ. ಅದೊಂದೇ ನಮ್ಮ ಸ್ವಭಾವ ಆಗುತ್ತಾ ಬರುವುದು. ಅನಂತರ ಅದರ ಮೇಲೆ ನಮಗೆ ಕಾಮ ಹುಟ್ಟುವುದು. ಅದರ ಮೇಲೆ ಆಸೆ ಹುಟ್ಟುವುದು. ಆ ವಸ್ತುವನ್ನು ಪಡೆಯಬೇಕು, ಅದನ್ನು ಅನುಭವಿಸಬೇಕು ಎಂದು ಮನಸ್ಸಾಗುವುದು. ಸುಮ್ಮನೆ ನಾವೊಂದು ನಾಯಿಯನ್ನು ಸಾಕುತ್ತೇವೆ. ಆ ನಾಯಿಯನ್ನು ನೋಡುತ್ತಾ ನೋಡುತ್ತಾ ನಮಗೆ ಅದರ ಮೇಲೆ ಆಸೆ ಹುಟ್ಟುವುದು. ಅದನ್ನು ಎತ್ತಿ ಮುದ್ದಿಸುವೆವು. ಒಮ್ಮೆ ಮುದ್ದಿಸಿದರೆ ಸಾಕು, ನಾಯಿ ಬಾಲ ಅಲ್ಲಾಡಿಸುತ್ತಾ ನಮ್ಮ ಹತ್ತಿರ ನಮ್ಮ ಮುದ್ದಿಗಾಗಿ ಬಂದು ನಿಲ್ಲುವುದು. ನಾವು ಮುದ್ದಿಸುವುದು ತಡ ಮಾಡಿದರೆ ಅದೇ ನಮ್ಮ ಮೇಲೆ ಬೀಳುವುದು. ಅದಕ್ಕೆಲ್ಲ ಅವಕಾಶ ಕೊಟ್ಟವರು ನಾವು. ಯಾವಾಗ ನಮಗೆ ಒಂದು ವಸ್ತುವಿನ ಮೇಲೆ ಕಾಮವಿದೆಯೋ ಆಗ ಕೋಪವು ಬರುವುದು. ನಾವು ಯಾವುದನ್ನು ಕಾಮಿಸುತ್ತೇವೆಯೋ ಅದು ನನಗೆ ಸೇರಿದ್ದು, ಅದನ್ನು ಇತರರು ಅನುಭವಿಸಬಾರದು ಎಂದು ಅದರ ಸುತ್ತಲೂ ಒಂದು ಬೇಲಿ ಕಟ್ಟಿ ರಕ್ಷಿಸುವೆವು. ನಮಗೂ ಆ ವಸ್ತುವಿಗೂ ಮಧ್ಯೆ ಯಾರು ಬಂದರೂ ನಾಯಿಯಂತೆ ಬೊಗಳುವೆವು. ಅವರನ್ನು ಕಚ್ಚುವುದಕ್ಕೆ ಹೋಗುವೆವು. ಅಷ್ಟು ಮಾತ್ರವಲ್ಲ, ನಾವು ರಕ್ಷಿಸುತ್ತಿರುವ ವಸ್ತುವೇ ನಮ್ಮನ್ನು ಪ್ರೀತಿಸದೇ ಇದ್ದರೆ ಆ ವಸ್ತುವನ್ನು ನಾಶ ಮಾಡಲು ಅನುಮಾನಿಸುವುದಿಲ್ಲ. ಕ್ರೋಧದಿಂದ ನಮಗೆ ಮೋಹ ಹುಟ್ಟುವುದು. ಒಂದು ಪರಿಸ್ಥಿತಿಯನ್ನು ಸರಿಯಾಗಿ ನೋಡುವುದಿಲ್ಲ. ಮೋಹ ವಸ್ತುವಿನ ಯಥಾರ್ಥ ಸ್ಥಿತಿಯನ್ನು ಮುಚ್ಚುವುದು. ಮಂಜು ಆವರಿಸಿದಾಗ ಅದು ಹೇಗೆ ಎಲ್ಲವನ್ನೂ ಮುಚ್ಚುವುದೋ ಹಾಗೆ ಮೋಹ ಹುಟ್ಟಿದಾಗ ಸ್ಮೃತಿ ನಾಶವಾಗುವುದು. ನಮ್ಮ ಮನಸ್ಸಿನಲ್ಲಿ ಶಾಸ್ತ್ರಗಳು ಮತ್ತು ಹಿರಿಯರು ಹೇಳಿದ ಅನುಭವಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡಿರುವೆವು. ಅದರ ಆಧಾರದ ಮೇಲೆ ಮುಂದಿನದನ್ನು ತರ್ಕಿಸುತ್ತೇವೆ, ನಿಷ್ಕರ್ಷಿಸುತ್ತೇವೆ. ಲಾಯರ್ ತನ್ನ ಹತ್ತಿರ ಇರುವ ರೆಫರೆನ್ಸ್ ಪುಸ್ತಕವನ್ನು ನೋಡಿ ತನ್ನ ಕೇಸಿನ ಪರವಾಗಿ ವಾದ ಮಾಡುವಂತೆ ಅದು. ಯಾವಾಗ ಸ್ಮೃತಿ ನಾಶವಾಗುವುದೋ ಅನಂತರ ನಮ್ಮ ಬುದ್ಧಿ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾವುದು ಸರಿ, ಯಾವುದು ತಪ್ಪು ಎಂಬುದನ್ನು ನಿಷ್ಕರ್ಷಿಸುವ ಸ್ಥಿತಿ ನಮಗೆ ಇರುವುದಿಲ್ಲ. ಅನಂತರ ಅವನು ಆ ಪರಿಸ್ಥಿತಿಯಲ್ಲಿ ಯಾವುದನ್ನು ಮಾಡಬಾರದೋ ಅದನ್ನು ಮಾಡುತ್ತಾನೆ. ಬುದ್ಧಿ ಅದಕ್ಕೆ ಕಾರಣವನ್ನು ಕೊಡುತ್ತದೆ. ಆ ಬುದ್ಧಿ ನನಗೆ ಸತ್ಯವನ್ನು ತೋರುವ ಬದಲು ನನ್ನ ಇಚ್ಛೆಯನ್ನು ತೃಪ್ತಿಪಡಿಸುವ ದಾಸನಾಗಿದೆ. ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಬಂದು ಹೋಗು ಎನ್ನುವಂತೆ ಆಯಿತು ಇದು. ಸುಮ್ಮನೆ ಕೂತಿರಲಾರದೆ ಯಾವುದೋ ಆಲೋಚನೆಯನ್ನು ಮೆಲ್ಲುತ್ತೇವೆ. ಆ ಆಲೋಚನೆ ಪ್ರಬಲವಾಗಿ ಒಂದು ಕಾಮದ ರೂಪವನ್ನು ಧರಿಸಿ ನಮ್ಮನ್ನು ಮೆಟ್ಟಿಕೊಳ್ಳುವುದು. ಮನೆಗೆ ಬಂದ ಮಾರಿಗೆ ಬಲಿ ಕೊಟ್ಟಲ್ಲದೆ ಹೋಗುವುದಿಲ್ಲ. ಅದರಂತೆಯೇ ಆ ಕಾಮದ ತೃಪ್ತಿಗೆ ಕರ್ಮವನ್ನು ಮಾಡಿ ಹಾಕುತ್ತೇವೆ. ಹಲವು ದಿನ ಕಷ್ಟಪಟ್ಟು ಸಂಗ್ರಹಿಸಿರುವುದನ್ನು ಒಂದು ದಿನದಲ್ಲಿ ಖರ್ಚು ಮಾಡಿ ಮಾರನೆಯ ದಿನದಿಂದ ದಿವಾಳಿಯಾದಂತೆ ನಮ್ಮ ಪಾಡು. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ತನ್ನ ವಶದಲ್ಲಿರುವ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸುತ್ತಿರುವ ವಿಧೇಯಾತ್ಮನು ಪ್ರಸನ್ನತೆಯನ್ನು ಹೊಂದುವನು. ಯಾರು ರಾಗದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದುವರೋ ಅವರ ಮನಸ್ಸು ಪ್ರಶಾಂತವಾಗಿರುವುದು. ಮನಸ್ಸಿನ ಸ್ವಾಸ್ಥ್ಯವನ್ನು ಸದಾ ಕೆಡಿಸುತ್ತಿರುವುದು ಈ ಎರಡು ಭಾವನೆಗಳು. ಒಂದೇ ರಾಗ, ನಮಗೆ ಇಷ್ಟವಾದ ವಸ್ತುವಿನ ಕಡೆ ಮನಸ್ಸು ಪದೇ ಪದೇ ಹೋಗುತ್ತಿರುವುದು. ಆ ವಸ್ತು ಹತ್ತಿರ ಇಲ್ಲದೆ ಇರಬಹುದು, ಆದರೂ ಅದನ್ನು ಕುರಿತು ಮೆಲುಕುತ್ತಿರುವುದು. ಆ ವಸ್ತು ದೂರ ಹೋದರೆ ಅದರ ಮೇಲಿರುವ ರಾಗವೇನೂ ಕಡಿಮೆಯಾಗುವುದಿಲ್ಲ. ರಬ್ಬರಿನಂತೆ ಅದು ಉದ್ದವಾಗುವುದು. ರಬ್ಬರಿಗೂ ಒಂದು ಮಿತಿ ಇದೆ. ಜಾಸ್ತಿ ಎಳೆದರೆ ಅದು ಕಡಿದು ಹೋಗುವುದು. ಆದರೆ ಮನಸ್ಸು ಹಾಗಲ್ಲ. ಜಾಸ್ತಿ ಎಳೆದರೂ ವಿಸ್ತಾರವಾಗುವುದೇ ಹೊರತು ಹರಿದು ಹೋಗುವುದಿಲ್ಲ. ಅದರಂತೆಯೇ ದ್ವೇಷ ನಮ್ಮ ಮನಸ್ಸಿನ ಬಹುಪಾಲು ಶಕ್ತಿಯನ್ನು ವ್ಯಯ ಮಾಡುವುದು. ರಾಗದಿಂದ ನಮ್ಮ ಮನಸ್ಸಿಗೆ ಆಹ್ಲಾದವಾಗುವುದು, ದ್ವೇಷದಿಂದ ನಮ್ಮ ಮನಸ್ಸು ಕೆಡುವುದು.
ಆ ವಸ್ತುವನ್ನೇ ನೆನೆದು ಅದನ್ನು ಶಪಿಸುವೆವು. ದ್ವೇಷಿಸುವ ವಸ್ತುವನ್ನೇ ನಾವು ಅನುಗಾಲವೂ ಚಿಂತಿಸುತ್ತಿರಬೇಕು. ಪ್ರೀತಿಗಿಂತ ದ್ವೇಷ ತೀವ್ರವಾದುದು. ಹಿಂದೆ ಜಯ ವಿಜಯರಿಗೆ ಶಾಪ ಕೊಟ್ಟಾಗ ದೂರ್ವಾಸರು, ನೀವು ಸ್ನೇಹಿತರಾಗಿ 7 ಜನ್ಮಗಳು ಹುಟ್ಟುತ್ತೀರೋ, ದ್ವೇಷಿಗಳಾಗಿ 3 ಜನ್ಮಗಳು ಹುಟ್ಟುತ್ತೀರೋ ಎಂದು ಕೇಳಿದಾಗ, ಬೇಗ ಹಿಂದಿರುಗಿ ಬರಬಹುದೆಂದು ದ್ವೇಷಿಗಳಾಗಿ 3 ಜನ್ಮ ಕಳೆದರು ಎಂದಿದೆ. ರಾಗ ದ್ವೇಷಗಳು ಯಾವಾಗ ತಡೆಗಟ್ಟುವವೋ ಆಗ ಬೇಕಾದಷ್ಟು ಶಕ್ತಿ ವ್ಯಯವಾಗುವುದನ್ನು ನಿಲ್ಲಿಸಬಹುದು. ಎಂತಹ ಸ್ಥಿತಪ್ರಜ್ಞನಾದರೂ ಪ್ರಪಂಚದಲ್ಲಿರುವ ತನಕ ಅವನು ದೇಹವನ್ನು ಪೋಷಣೆ ಮಾಡಬೇಕಾಗಿದೆ. ಅವನೂ ಊಟ ಮಾಡಬೇಕು, ನೋಡಬೇಕು, ನುಡಿಯಬೇಕು, ಬಟ್ಟೆ ಬರೆ ಧರಿಸಬೇಕು. ಆದರೆ ಹೀಗೆ ಮಾಡುವಾಗ ಅವನು ಇಂದ್ರಿಯಕ್ಕೆ ದಾಸನಾಗಿ ಮಾಡುವುದಿಲ್ಲ. ಬದ್ಧ ತಿನ್ನುವುದಕ್ಕೆ ಬದುಕಿರುವವನಂತೆ ಕಾಣುವನು. ಜ್ಞಾನಿ ಬದುಕಬೇಕಾದರೆ ತಿನ್ನಬೇಕು ಎನ್ನುವನು. ಅವನು ಪಂಚೇಂದ್ರಿಯಗಳನ್ನೆಲ್ಲ ಉಪಯೋಗಿಸುತ್ತಾ ಇರುವಾಗ ಯಜಮಾನನಂತೆ ಇರುವನು, ಆಳಿನಂತೆ ಇರುವುದಿಲ್ಲ. ಇಂತಹ ತನ್ನ ಇಂದ್ರಿಯವನ್ನು ಗೆದ್ದವನು ಇಂದ್ರಿಯವನ್ನು ಧ್ವಂಸ ಮಾಡುವುದಿಲ್ಲ, ಅದನ್ನು ಬೇರೆ ದಾರಿಗೆ ತಿರುಗಿಸುತ್ತಾನೆ. ಬದ್ಧ ಅದನ್ನು ಒಂದು ರೀತಿ ಉಪಯೋಗಿಸಿ ದುಃಖಕ್ಕೆ ಸಿಕ್ಕಿಕೊಂಡ, ಮುಕ್ತ ಅದನ್ನು ಉಪಯೋಗಿಸುತ್ತಿರುವನು, ಆದರೂ ಅದರ ಬಂಧನಕ್ಕೆ ಸಿಕ್ಕಿಬಿದ್ದಿಲ್ಲ. ಇದು ಹಾವಾಡಿಸುವವನು ಹಾವಿನ ವಿಷದ ಹಲ್ಲನ್ನು ಕಿತ್ತು ಆಡಿಸುವ ಹಾಗೆ. ಯಾರು ಇಂದ್ರಿಯವನ್ನು ತಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡಿರುವನೋ ಅವನ ಮನಸ್ಸು ಪ್ರಶಾಂತವಾಗಿರುವುದು. ಆ ಚಿತ್ತ ಸರೋವರಕ್ಕೆ ಹೊರಗಿನಿಂದ ಯಾವ ಕಲ್ಲು ಬಿದ್ದು ಸ್ವಾಸ್ಥ್ಯಕ್ಕೆ ಭಂಗ ತರುವುದಿಲ್ಲ. ಅವನು ಬೀಳುವುದನ್ನೆಲ್ಲ ಹೊರಗಡೆಯೇ ತಡೆಯುತ್ತಾನೆ. ಅವನು ಒಂದು ದೊಡ್ಡ ಸಂತೆಯ ಮಧ್ಯದಲ್ಲಿದ್ದರೂ ಪ್ರಶಾಂತ ಚಿತ್ತನಾಗಿರುವನು. ಇಂದ್ರಿಯ ಜಿತನಲ್ಲದವನು ಒಂದು ಪ್ರಶಾಂತ ಸ್ಥಳದಲ್ಲಿದ್ದರೂ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿರುವುದು. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಮನಸ್ಸು ಪ್ರಶಾಂತವಾದರೆ ಸರ್ವ ದುಃಖಗಳ ಹಾನಿ ಉಂಟಾಗುವುದು. ಚಿತ್ತ ಶುದ್ಧವಾದವನ ಬುದ್ಧಿ ಬೇಗ ಸ್ಥಿರವಾಗುವುದು. ಎಲ್ಲ ದುಃಖಕ್ಕೆ ಕಾರಣ ಹೊರಗಡೆಯಿಂದ ಬರುವ ಘಟನೆಗಳು ನಮ್ಮ ಮನಸ್ಸನ್ನು ಕಲಕುವುದರಿಂದ. ಪ್ರಪಂಚದಲ್ಲಿ ನನ್ನಿಂದ ಹೊರಗಡೆ ಆಗುವ ಘಟನೆಗಳನ್ನು ತಡೆಗಟ್ಟಲು ಅಥವಾ ನನ್ನ ಇಚ್ಛೆಯಂತೆ ಆಗುವಂತೆ ಮಾಡಲು ನಮಗೆ ಸಾಧ್ಯವಿಲ್ಲ. ಜ್ಞಾನಿಯಾದವನು ಅದನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸುವನು. ಅವನು ಯಾವುದಕ್ಕೂ ಆಸಕ್ತನಲ್ಲ. ಏನಾದರೂ ಅವನಿಗೆ ಲಾಭವಿಲ್ಲ, ನಷ್ಟವೂ ಇಲ್ಲ. ಬಾಹ್ಯ ಪ್ರಪಂಚ ಎಸೆಯುವ ಕೂಳಿಗೆ ಕಾದು ನಿಂತವನು ಅದು ಹೇಳಿದಂತೆ ಕೇಳಬೇಕು. ಯಾವ ಬಾಹ್ಯ ಘಟನೆಯು ಅವನ ಮನಸ್ಸಿನ ಅಂತರಾಳವನ್ನು ಮುಟ್ಟಲಾರದು. ಸುಖ ದುಃಖಗಳು ತರುವ ಮುಳ್ಳುಗಳು ಹೊರಗಡೆಯೆಲ್ಲ ಬಿದ್ದಿವೆ, ಆದರೆ ಅವನು ಕಾಲಿಗೆ ಎಕ್ಕಡವನ್ನು ಹಾಕಿಕೊಂಡು ನಡೆಯುವುದರಿಂದ ಅವುಗಳಿಂದ ಬಾಧಿತನಾಗುವುದಿಲ್ಲ. ಯಾರ ಮನಸ್ಸು ಶುದ್ಧವಾಗಿದೆಯೋ ಅವರ ಬುದ್ಧಿ ವಸ್ತುವಿನ ನೈಜ ಸ್ಥಿತಿಯನ್ನು ಅರಿಯುವ ಸ್ಥಿತಿಗೆ ಬರುವುದು. ವಸ್ತು ಹೇಗಿದೆಯೋ ಹಾಗೆ ತಿಳಿದುಕೊಳ್ಳುವವರು ಅಪರೂಪ. ತಮಗೆ ಹೇಗೆ ಕಾಣುತ್ತದೆಯೋ ಅದೇ ಸತ್ಯವೆಂದು ಭಾವಿಸುವರು. ಆದರೆ ಜ್ಞಾನಿಯಾದರೋ ತನ್ನ ಚಿತ್ತವನ್ನು ಶುದ್ಧಿ ಮಾಡಿಕೊಂಡಿರುವನು. ಅವನಿಗೆ ಬೇಕಾಗಿರುವುದು ಪ್ರಿಯವಾಗಿರುವುದು ಅಲ್ಲ, ಅಪ್ರಿಯವಾಗಿರುವುದೂ ಅಲ್ಲ, ಆದರೆ ಅದರ ಹಿಂದೆ ಇರುವ ಸತ್ಯದ ಸ್ವರೂಪ. ಇದನ್ನು ಅರಿಯಬೇಕಾದರೆ ಸ್ಥಿರವಾದ ಏಕಮುಖವಾದ ಬುದ್ಧಿ ಬೇಕು. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯುತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಅಯುಕ್ತನಾದವನಿಗೆ ಬುದ್ಧಿ ಇಲ್ಲ, ಅಯುಕ್ತನಾದವನಿಗೆ ಭಾವನೆಯೂ ಇಲ್ಲ, ಭಾವನೆ ಮಾಡದವನಿಗೆ ಶಾಂತಿ ಇಲ್ಲ, ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ? ಯಾರು ತನ್ನ ಇಂದ್ರಿಯವನ್ನು ನಿಗ್ರಹಿಸಿಲ್ಲವೋ ಅವನ ಬುದ್ಧಿ ಸರಿಯಾಗಿರುವುದಿಲ್ಲ. ಎಲ್ಲಿಯವರೆಗೆ ಆಸೆ ಆಕಾಂಕ್ಷೆಗಳು ಬುದ್ಧಿಯ ಹಿಂದೆ ಇರುವವೋ
ಅವನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕೆ ಆ ಬುದ್ಧಿ ಯತ್ನಿಸುವುದೇ ಹೊರತು ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಯತ್ನಿಸುವುದಿಲ್ಲ. ಯಾರು ತಮ್ಮ ಇಂದ್ರಿಯವನ್ನು ನಿಗ್ರಹಿಸಿಲ್ಲವೋ ಅವರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಇರುವುದಿಲ್ಲ. ಒಳ್ಳೆಯ ಭಾವನೆ ಎಂಬುದು ಸುಗಂಧ ಪುಷ್ಪಗಳಂತೆ, ಅದು ಸುತ್ತಲೂ ತನ್ನ ಪರಾಗವನ್ನು ಬೀರುತ್ತಿರುವುದು. ಅಂತಹ ಒಳ್ಳೆಯ ಭಾವನೆಗಳಲ್ಲಿ ಕೆಲವೇ ಇವು: ಮೈತ್ರಿ, ಕರುಣ, ಮುದಿತ, ಅಪೇಕ್ಷೆ, ಉಪೇಕ್ಷೆ. ಅವನ ಹೃದಯದಲ್ಲಿ ಮೈತ್ರಿ ಭಾವನೆ ನೋಡುತ್ತೇವೆ. ಎಲ್ಲರನ್ನೂ ಪ್ರೀತಿಸುವನು. ಪ್ರೀತಿಯೇ ಅವನ ಸಹಜ ಸ್ವಭಾವವಾಗಿರುವುದು. ಇವರು ನನ್ನ ಬಂಧು ಬಳಗ ಎಂದಲ್ಲ, ಎಲ್ಲರೂ ದೇವರಿಗೆ ಸೇರಿದವರಾದುದರಿಂದ ಇವರೆಲ್ಲರೂ ತನ್ನವರೂ ಎಂದು ನೋಡುವನು. ಯಾರು ಇಂತಹ ಪ್ರೀತಿಯ ಸ್ಪಂದನವನ್ನು ವ್ಯಕ್ತಗೊಳಿಸುತ್ತಿರುವನೋ ಅವನ ಬಳಿ ದ್ವೇಷ ಇರಲಾರದು. ಅವನು ಯಾರು ದುಃಖ ಕಷ್ಟದಲ್ಲಿ ಸಿಕ್ಕಿದ್ದಾರೆ ಅವರಿಗೆಲ್ಲ ಮರುಗುವನು. ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುವನು. ಯಾರು ಒಳ್ಳೆಯವನೋ ಅವರನ್ನು ಕೊಂಡಾಡುವನು, ಅವರಿಗೆ ಗೌರವ ಕೊಡುವನು, ಅವರನ್ನು ನೋಡಿ ಆನಂದ ಪಡುವನು. ಭಗವಂತನ ಹೂದೋಟದಲ್ಲಿ ವಿಕಸಿತವಾದ ಸುಂದರ ಪುಷ್ಪಗಳು ಇವು ಎಂದು ಭಾವಿಸುವನು. ಅದರಂತೆಯೇ ತನ್ನನ್ನು ಯಾರಾದರೂ ಟೀಕಿಸಿದರೆ, ತನಗೆ ತೊಂದರೆ ಕೊಡಲು ಬಂದರೆ ಅವರ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಅದನ್ನೇ ಉದಾಸೀನದಿಂದ ನೋಡುವನು. ಈ ಪ್ರಪಂಚದಲ್ಲಿ ನೋಡಲು ಅಂದವಾದ ಪರಿಮಳವನ್ನು ಬೀರುವ ಹೂಗಳು ಹೇಗೆ ಇರುವವೋ ಹಾಗೆ ಮುಟ್ಟಿದರೆ ಮುಳ್ಳು ಕೈಗೆ ಅಂಟಿಕೊಳ್ಳುವಂತಹ ಪಾಪಾಸು ಕಳ್ಳಿಯ ಹೂಗಳು ಇವೆ. ಅವನ್ನು ಇವನು ದೂರುವುದಕ್ಕೆ ಹೋಗುವುದಿಲ್ಲ, ಆದರೆ ಅದನ್ನು ಲಕ್ಷ್ಯದಲ್ಲಿ ಇಡುವುದಿಲ್ಲ. ಯಾವ ಹೃದಯದಲ್ಲಿ ಒಳ್ಳೆಯ ಭಾವನೆ ಇಲ್ಲವೋ ಅಲ್ಲಿ ಶಾಂತಿ ಇಲ್ಲ. ಇತರರನ್ನು ನೋಡಿ ಕರಗುತ್ತಿದ್ದರೆ, ಇತರರಿಗೆ ಅನ್ಯಾಯ ಮಾಡಿ ನಾವು ಸುಖವನ್ನು ಅನುಭವಿಸುತ್ತಿದ್ದರೆ, ನಮಗೆ ಇತರರಿಂದ ಆದ ವ್ಯಥೆ ಮತ್ತು ಅನ್ಯಾಯವನ್ನೇ ಮೆಲುಕುತ್ತಿದ್ದರೆ ಅಂತಹ ಬಾಳಿಗೆ ಶಾಂತಿಯಾದರೂ ಹೇಗೆ ಬರಬೇಕು? ನಮ್ಮ ಮನಸ್ಸಿನಿಂದ ಯಾವ ಭಾವನೆಯನ್ನು ಕಳುಹಿಸುತ್ತೇವೆಯೋ ಅದೇ ಒಂದಾಗಿ ನೂರಾಗಿ ನಮಗೆ ಹಿಂದಿರುಗಿ ಬರುವುದು. ಎಲ್ಲರೂ ಕಷ್ಟದಿಂದ ಪಾರಾಗಲಿ, ಎಲ್ಲರೂ ಶುಭವನ್ನು ನೋಡಲಿ, ದೇವರು ಎಲ್ಲರಿಗೂ ಸದ್ಬುದ್ಧಿಯನ್ನು ನೀಡಲಿ, ಎಲ್ಲರೂ ಎಲ್ಲ ಬಂಧನದಿಂದ ಪಾರಾಗಲಿ ಎಂದು ಆಶಿಸುತ್ತಿದ್ದರೆ ಅಂತಹ ಒಳ್ಳೆಯ ಭಾವನೆಗಳೇ ಇವನಿಗೆ ಬರುವವು. ನಾವು ಕೊಟ್ಟಿದ್ದೇ ನಮಗೆ ಸಿಕ್ಕುವುದು ಜೀವನದ ಗಾಢ ನಿಯಮ. ಇತರರಿಗೆ ನಾವು ಅಶಾಂತಿಯನ್ನು ಕೊಟ್ಟಿದ್ದರೆ ನಮಗೆ ಶಾಂತಿ ಎಲ್ಲಿಂದ ಹೇಗೆ ಬರಬೇಕು? ಜೀವನದಲ್ಲಿ ಯಾವಾಗ ಶಾಂತಿ ಇಲ್ಲವೋ ಆಗ ಎಷ್ಟೊಂದು ಪ್ರಪಂಚದ ಸೌಲಭ್ಯಗಳು ಇದ್ದರೇನು, ಮಲಗಲು ಹಂಸತೂಲಿಕಾ ತಲ್ಪ, ಅರಮನೆ, ಕಾರು, ಮೃಷ್ಟಾನ್ನ ಎಲ್ಲ ಇರಬಹುದು. ಆದರೆ ಇದರಿಂದ ನಮಗೆ ಶಾಂತಿ ಸಿಕ್ಕುವುದೇನು? ಅದಕ್ಕೆ ತ್ಯಾಗರಾಜರು ಶಾಂತಮು ಲೇಖ ಸೌಖ್ಯಮು ಲೇದು ಎಂದು ಹಾಡಿದರು. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ನಿಗ್ರಹಿಸದ ಇಂದ್ರಿಯದ ಹಿಂದೆ ಮನಸ್ಸನ್ನು ಬಿಡುವುದು ಗಾಳಿ ನೀರಿನಲ್ಲಿರುವ ಹಡಗನ್ನು ಒಯ್ಯುವಂತೆ ಇವನ ಪ್ರಜ್ಞೆಯನ್ನು ನಾಶ ಮಾಡುವುದು. ಯಾವಾಗ ನಾವು ಇಂದ್ರಿಯವನ್ನು ನಿಗ್ರಹಿಸದೆ ಅದು ಎಳೆದತ್ತ ಹೋಗುವೆವೋ ಆಗ ನಾವು ನಾಶವಾಗುತ್ತೇವೆ. ಇಂದ್ರಿಯ ತನಗೆ ಮುಂದಾಗುವುದನ್ನು ಯೋಚಿಸುವುದಿಲ್ಲ. ತತ್ಕಾಲಕ್ಕೆ ಯಾವುದು ಪ್ರಿಯವಾಗಿರುವುದೋ ಅದನ್ನು ಮಾತ್ರ ನೋಡುತ್ತದೆ. ಮೊದಲು ಸುಖಪಟ್ಟು ಅನಂತರ ಎಂದೆಂದಿಗೂ ಸಹಿಸಲಾರದ ವ್ಯಾಧಿಯಿಂದ ನರಳಬೇಕಾಗುತ್ತದೆ. ಗಾಳಿ ತಳ್ಳಿದತ್ತ ದೋಣಿಯನ್ನು ಬಿಡುತ್ತಿದ್ದರೆ ಅದು ಯಾವುದೋ ಬಂಡೆಗೆ ಹೊಡೆದು ಮುಳುಗಿ ಹೋಗುವುದು. ಒಳ್ಳೆಯ ನಾವಿಕ ಬೀಸುವ ಗಾಳಿಯಿಂದ ಪ್ರಯೋಜನ ಪಡೆಯುತ್ತಾನೆಯೇ ಹೊರತು ಅದು ಹೇಳಿದಂತೆ ಕೇಳುವುದಿಲ್ಲ. ಗಾಳಿಯನ್ನು ತನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಳ್ಳುತ್ತಾನೆ. ಇಂದ್ರಿಯ ಹೇಳಿದಂತೆ ಕೇಳುವವನ ಬುದ್ಧಿ ನಾಶವಾಗುತ್ತದೆ. ಈ ದುರ್ಬುದ್ಧಿ ನಮಗೆ ಹೇಗೆ ಮಾರ್ಗದರ್ಶನ ಮಾಡಬಲ್ಲದು? ಶ್ರೀರಾಮಕೃಷ್ಣರು ಒಂದು ಸುಂದರವಾದ ಉಪಮಾನವನ್ನು ಕೊಡುತ್ತಿದ್ದರು. ಯಾರಿಗಾದರೂ ದೆವ್ವ ಮೆಟ್ಟಿಕೊಂಡರೆ ಅವರ ಮೇಲೆ
ಮಂತ್ರಾಕ್ಷತೆಗಳನ್ನು ಎರಚಿ ದೆವ್ವ ಬಿಡಿಸುತ್ತಾರೆ. ಆದರೆ ಮಂತ್ರಾಕ್ಷತೆ ಒಳಗೆ ದೆವ್ವ ಮೆಟ್ಟಿಕೊಂಡಿದ್ದರೆ ಅದನ್ನು ಬಿಡಿಸುವುದು ಹೇಗೆ? ಬುದ್ಧಿಯನ್ನು ಉಪಯೋಗಿಸಿ ನಾವು ಕಷ್ಟದಿಂದ ಪಾರಾಗುವುದು ಹೇಗೆ? ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಮಹಾಬಾಹುವೆ, ಯಾರು ತನ್ನ ಇಂದ್ರಿಯಗಳನ್ನು ಎಲ್ಲಾ ವಿಧದಿಂದಲೂ ವಿಷಯ ವಸ್ತುಗಳಿಂದ ಸೆಳೆದು ನಿಗ್ರಹಿಸುತ್ತಾನೆಯೋ ಅವನ ಪ್ರಜ್ಞೆ ಸ್ಥಿರವಾಗಿರುವುದು. ಆಧ್ಯಾತ್ಮಿಕ ಅನುಭವ ನಿಂತಿರುವುದೇ ಶುದ್ಧ ಜೀವನದ ಭದ್ರ ತಳಹದಿಯ ಮೇಲೆ. ಯಾವಾಗ ಶುದ್ಧ ಚಾರಿತ್ರ್ಯವಿಲ್ಲವೋ ಅವನು ತನಗೆ ಏನೋ ಕಾಣುತ್ತಿದೆ ಎನ್ನಬಹುದು. ಅದೊಂದು ಕಲ್ಪನೆ ಇರಬಹುದು, ಸುಳ್ಳಾಗಿರಬಹುದು. ಅದನ್ನು ನಿಜ ಎಂದು ನಂಬುವುದಕ್ಕೆ ಆಗುವುದಿಲ್ಲ. ಆದ ಕಾರಣವೇ ಇಂದ್ರಿಯಗಳನ್ನು ಅದರ ವಸ್ತುಗಳಿಂದ ಎಲ್ಲ ವಿಧದಿಂದಲೂ ಸೆಳೆಯಬೇಕು ಎನ್ನುವುದು. ಪ್ರತಿಯೊಂದು ಇಂದ್ರಿಯವು ತನಗೆ ಸಂಬಂಧಪಟ್ಟ ವಿಷಯ ವಸ್ತುವಿನ ಕಡೆ ಹರಿದು ಹೋಗಲು ಇಚ್ಛೆ ಪಡುವುದು. ಕಣ್ಣು ಸುಂದರವಾದ ಬಣ್ಣಗಳನ್ನು ರೂಪಗಳನ್ನು ನೋಡಲು ತವಕ ಪಡುವುದು. ಕಿವಿ ಇಂಪಾದ ಧ್ವನಿಯನ್ನು ಕೇಳಲು ತವಕ ಪಡುವುದು. ಹಾಗೆಯೇ ಇತರ ಇಂದ್ರಿಯಗಳು ನಮ್ಮಲ್ಲಿರುವ ಇಂದ್ರಿಯ ಅನುಭವಕ್ಕೆ ಬೇರು ಇಂದ್ರಿಯಕ್ಕೆ ಸಂಬಂಧಪಟ್ಟ ವಸ್ತುವಿನಲ್ಲಿ ಇರುವ ಹಾಗೆ ತೋರುವುದು. ಯಾವಾಗಲೂ ಅಲ್ಲಿಂದ ತನ್ನ ಪೋಷಣೆಗೆ ಸಾರವನ್ನು ಹೀರಿಕೊಳ್ಳುತ್ತಿರಬೇಕು. ಅದಕ್ಕಾಗಿ ಅದು ಪುನಃ ಪುನಃ ಆ ಇಂದ್ರಿಯಕ್ಕೆ ಸಂಬಂಧಪಟ್ಟ ಕ್ರಿಯೆಯನ್ನು ಮಾಡುವುದು. ಈ ಕ್ರಿಯೆಯಲ್ಲಿ 2 ವಿಧಗಳಿವೆ. ಒಂದು ಸ್ಥೂಲ, ಎಲ್ಲರ ಕಣ್ಣಿಗೂ ಬೀಳುವಂತೆ ಮಾಡುವುದು. ಮತ್ತೊಂದು ಸೂಕ್ಷ್ಮ, ಅದನ್ನು ತನ್ನ ಮನಸ್ಸಿನಲ್ಲಿ ಮಾಡಿಕೊಳ್ಳುವುದು. ಇದು ಇತರರಿಗೆ ಕಾಣದೇ ಇರಬಹುದು. ಈ ಸೂಕ್ಷ್ಮ ಕ್ರಿಯೆಗೂ ನನ್ನ ಮನಸ್ಸಿನ ಮೇಲೆ ತನ್ನ ಪ್ರಭಾವವನ್ನು ಬಿಡುವುದು. ಇದು ಕೂಡ ನನ್ನ ಮನಸ್ಸನ್ನು ಮೈಲಿಗೆ ಮಾಡುವುದು. ಅದೊಂದೇ ಅಲ್ಲ, ಸೂಕ್ಷ್ಮದಲ್ಲಿ ನಾವು ಅದನ್ನು ನಿಗ್ರಹಿಸದೇ ಇದ್ದರೆ ಕ್ರಮೇಣ ಅದು ಸ್ಥೂಲ ರೂಪವಾಗಿಯೂ ವ್ಯಕ್ತವಾಗುವುದು. ಆದ ಕಾರಣವೇ ಸ್ಥೂಲ ಮತ್ತು ಸೂಕ್ಷ್ಮವಾಗಿ 2 ವಿಧದಲ್ಲಿಯೂ ಆ ಕ್ರಿಯೆಯನ್ನು ನಿಲ್ಲಿಸಬೇಕು ಎನ್ನುವುದು. ಸ್ಥೂಲ ಸೂಕ್ಷ್ಮ ಇವೆರಡೂ ಒಂದು ನಾಣ್ಯದ 2 ಕಡೆಗಳಂತೆ ಇವೆ. ಸ್ಥೂಲವಾಗಿ ಕೆಲಸ ಮಾಡಿದರೆ ಅದರ ಸಂಸ್ಕಾರ ನಮ್ಮಲ್ಲಿ ಬಿಡುವುದು. ಕೆಲವು ಕಾಲವಾದ ಮೇಲೆ ಪುನಃ ಪುನಃ ಆ ಸಂಸ್ಕಾರ ನಮ್ಮಲ್ಲಿ ಇರುವುದರಿಂದ ನಿರ್ವಾಹವಿಲ್ಲದೆ ಆ ಕ್ರಿಯೆಯನ್ನು ನಾವು ಮಾಡಬೇಕಾಗುವುದು. ಪ್ರತಿಯೊಂದು ಸಲ ಆ ಕ್ರಿಯೆಯನ್ನು ಮಾಡಿದಾಗಲೂ ನಮಗೆ ಅದರ ಮೇಲೆ ಜುಗುಪ್ಸೆ ಹುಟ್ಟುವುದಿಲ್ಲ. ಪುನಃ ಇನ್ನೊಂದು ಸಲ ಹಾಗೆ ಮಾಡುವುದಕ್ಕೆ ಅಣಿಯಾಗುವುದು ಮನಸ್ಸು. ಬಯಕೆಗಳನ್ನು ತೃಪ್ತಿಪಡಿಸಿ ಯಾರೂ ಅದರ ಸೆಳೆತದಿಂದ ಪಾರಾಗಿಲ್ಲ. ಅದನ್ನು ನಿಗ್ರಹಿಸಿದರೆ ಮಾತ್ರ ಸಾಧ್ಯ. ಸೂಕ್ಷ್ಮವಾಗಿ ನಮ್ಮ ಮನಸ್ಸಿನಲ್ಲೇ ಒಂದು ವೈಷಯಿಕ ಅನುಭವವನ್ನು ಕುರಿತು ಚಿಂತಿಸುವುದೂ ಕೂಡ ಹಾಗೆಯೇ. ಒಂದು ಸಲ ಅದನ್ನು ಮಾಡುವುದು ಅಭ್ಯಾಸವಾದರೆ ಪದೇ ಪದೇ ಅದನ್ನು ಮನಸ್ಸು ಮಾಡುತ್ತಿರುವುದು. ಆ ಅನುಭವದ ಗೂಟಕ್ಕೆ ಮನಸ್ಸನ್ನು ಕಟ್ಟಿದಂತೆ ಆಗುವುದು. ಅದರ ಸುತ್ತಲೂ ಬರಬಹುದೇ ಹೊರತು ಅದನ್ನು ಕಿತ್ತುಕೊಂಡು ಹೋಗಲು ಸಾಧ್ಯವಿಲ್ಲ. ಸೂಕ್ಷ್ಮದ ಒತ್ತಡ ಜಾಸ್ತಿಯಾದಾಗ ಅದೇ ಸ್ಥೂಲವಾಗಿ ನಮ್ಮ ಮೂಲಕ ಆ ಕ್ರಿಯೆ ಬಲಾತ್ಕಾರವಾಗಿ ಆಗುವಂತೆ ಮಾಡುವುದು. ಆದ ಕಾರಣವೇ ಮನಸ್ಸನ್ನು ಎಲ್ಲಾ ವಿಧದಿಂದಲೂ ಆಯಾ ವಿಷಯ ವಸ್ತುಗಳಿಂದ ಸೆಳೆಯಬೇಕು ಎನ್ನುವುದು. ಯಾರು ತನ್ನ ಮನಸ್ಸನ್ನು ಚೆನ್ನಾಗಿ ನಿಗ್ರಹಿಸುವನೋ ಅವನ ಪ್ರಜ್ಞೆ ಮಾತ್ರ ಸ್ಥಿರವಾಗಿರುವುದು. ಅದಕ್ಕೆ ಭದ್ರವಾದ ತಳಹದಿ ಸಿಕ್ಕಿದೆ. ಒಳ್ಳೆಯ ಕಲ್ಲು ಬಂಡೆಯ ತಳಪಾಯದ ಮೇಲೆ ಮನೆಯನ್ನು ಕಟ್ಟಿದಂತೆ ಇದು. ಯಾವಾಗ ತಳಪಾಯವೇ ಸರಿಯಿಲ್ಲವೋ ಆಗ ಸ್ವಲ್ಪ ಜೋರಾಗಿ ಮಳೆ ಬಂದರೆ ಸಾಕು, ಮನೆಯೆಲ್ಲ ಕುಸಿದು ಬೀಳುವುದು. ನಾವು ಶೀಲದ ಮೇಲೆ ಗಮನ ಕೊಡದೆ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆಯಬೇಕೆಂದು ನೇರವಾಗಿ ಅದರ ಕಡೆ ಧಾವಿಸುವೆವು. ಇದರಿಂದ ಕೇವಲ ಉದ್ವೇಗ ಪರವಶತೆ ಆಗುವುದೇ ಹೊರತು ಶಾಶ್ವತವಾದ ಅನುಭವ ಸಿಕ್ಕುವುದಿಲ್ಲ. ಒಬ್ಬ ಎಷ್ಟು ದೂರ ಆಧ್ಯಾತ್ಮಿಕ ಜೀವನದಲ್ಲಿ ಹೋಗಿರುವನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಇರುವ ಏಕಮಾತ್ರ ಪ್ರಮಾಣವೇ ಅವನೆಷ್ಟು ಇಂದ್ರಿಯವನ್ನು ನಿಗ್ರಹಿಸಿರುವನು ಎಂಬುದು. ಪರಮಾತ್ಮನ ಆಧಾರ ಮನಸ್ಸಿಗೆ ಸಿಕ್ಕಿದರೆ
ಇಂದ್ರಿಯದ ಕಡೆ ಬರುವುದನ್ನು ಬಿಡುವುದು. ಇಂದ್ರಿಯದ ಕಡೆ ಹೋಗುವ ಮನಸ್ಸನ್ನು ತಡೆಗಟ್ಟಿದರೇನೆ ಪರಮಾತ್ಮನ ಕಡೆ ಹೋಗುವುದಕ್ಕೆ ಸಾಧ್ಯವಾಗುವುದು. ಒಬ್ಬ ಇಂದ್ರಿಯ ಸುಖವನ್ನು ರುಚಿ ನೋಡಿ ದೇವರನ್ನು ಏಕಕಾಲದಲ್ಲಿ ರುಚಿ ನೋಡುವುದಕ್ಕೆ ಆಗುವುದಿಲ್ಲ. ಒಂದಕ್ಕೆ ಮತ್ತೊಂದನ್ನು ಬಲಿ ಕೊಡಬೇಕು. ದೇವರು ಬೇಕಾದರೆ ಇಂದ್ರಿಯದ ಸುಖವನ್ನು ತ್ಯಜಿಸಬೇಕು. ಇಂದ್ರಿಯ ಸುಖ ಬೇಕಾದರೆ ದೇವರನ್ನು ಮರೆಯಬೇಕು. ಕತ್ತಲೆ ಬೆಳಕು, ರಾಮ ಕಾಮ ಎರಡು ಏಕಕಾಲದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೇ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿಯೋ ಅಲ್ಲಿ ಸಂಯಮಿ ಎಚ್ಚೆತ್ತಿರುವನು. ಎಲ್ಲ ಪ್ರಾಣಿಗಳು ಯಾವಾಗ ಎಚ್ಚೆತ್ತಿರುವವೋ ಅದು ನೋಡತಕ್ಕ ಮುನಿಗೆ ರಾತ್ರಿಯಾಗಿರುವುದು. ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿಯೋ ಎಂದರೆ ಏನು ಕಾಣುವುದಿಲ್ಲವೋ, ಎಲ್ಲಿ ಅವರು ನಿದ್ರಿಸುತ್ತಿರುವರೋ ಆ ಸಮಯದಲ್ಲಿ ಜ್ಞಾನಿ ಎಚ್ಚೆತ್ತಿರುವನು. ಜ್ಞಾನಿ ಅಜ್ಞಾನದ ಅಂಧಕಾರದಿಂದ ಪಾರಾಗಿರುವನು. ಯಾವುದು ಸಾಧಾರಣ ಮನುಷ್ಯನ ಪಾಲಿಗೆ ಅನಾವಶ್ಯವಾಗಿದೆಯೋ ಎಂದರೆ ದೇವರು, ಸತ್ಯ, ಆಧ್ಯಾತ್ಮಿಕ ಜೀವನ ಇಂತಹವುಗಳ ಆಧಾರದ ಮೇಲೆ ನಿಂತಿಲ್ಲ. ಯಾವುದನ್ನು ಅವನು ಪಂಚೇಂದ್ರಿಯಗಳ ಮೂಲಕ ಹಿಡಿದುಕೊಳ್ಳಬಲ್ಲನೋ ಅನುಭವಿಸಬಲ್ಲನೋ ಅದನ್ನು ಮಾತ್ರ ನಂಬುತ್ತಾನೆ. ಎಲ್ಲಿ ಇವನಿಗೆ ಇದು ಹಾಗೆ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲವೋ ಅದು ಇವನ ಪಾಲಿಗೆ ಇಲ್ಲ. ಇವನು ಇದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಇವನಿಗೆ ಇದು ರಾತ್ರಿಯಂತೆ. ಆದರೆ ಇವನಿಗೆ ಕಾಣಿಸದೇ ಇದ್ದರೂ ಜ್ಞಾನಿಗೆ ಇದು ಕಾಣಿಸುವುದು. ಪಂಚೇಂದ್ರಿಯದ ಹಿಡಿತಕ್ಕೆ ಸಿಕ್ಕದೇ ಇದ್ದರೂ ಚಿತ್ತ ಶುದ್ಧವಾದ ಕೈಯಲ್ಲಿರುವ ಸ್ಥಿರ ಬುದ್ಧಿಗೆ ಗೋಚರ ಅದು. ಅದನ್ನು ಪಡೆಯುವುದರಲ್ಲಿ ಅವನು ಜಾಗೃತನಾಗಿರುವನು. ರೇಡಿಯೋ ಸಂಗೀತ ಸುತ್ತಲೂ ಇದೆ. ಆದರೆ ಯಾರಲ್ಲಿ ರೇಡಿಯೋ ಇಲ್ಲವೋ ಅವನು ಕೇಳಲಾರ. ಜ್ಞಾನಿ ತನ್ನ ಹೃದಯವನ್ನು ಪರಮಾತ್ಮನಿಗೆ ಅಣಿ ಮಾಡಿರುವುದರಿಂದ ಬರುವ ಸಂಗೀತವನ್ನು ಅವನು ಕೇಳುವನು. ಅಜ್ಞಾನಿ ತನ್ನ ಹೃದಯವನ್ನು ಅದಕ್ಕೆ ಅಣಿ ಮಾಡದೇ ಇರುವುದರಿಂದ ಅದನ್ನು ಕೇಳಲಾರ. ಯಾವುದನ್ನು ಅವನು ಕೇಳಲಾರನೋ ಅನುಭವಿಸಲಾರನೋ ಅದು ಅವನ ಪಾಲಿಗೆ ಇಲ್ಲ. ಎಲ್ಲಿ ಎಲ್ಲರೂ ಎಚ್ಚೆತ್ತಿರುವರೋ ಅಲ್ಲಿ ಜ್ಞಾನಿ ಮಲಗಿರುವನು. ಎಲ್ಲಿ ಎಲ್ಲರೂ ಎಂದರೆ ಅಜ್ಞಾನಿಗಳು ತಮಗೆ ಅನುಭವಿಸುವುದಕ್ಕೆ ಯೋಗ್ಯವಾದ ಅನುಭವಗಳನ್ನು ಇಂದ್ರಿಯ ಕರಣಗಳ ಮೂಲಕ ಹಿಡಿಯುವುದಕ್ಕಾಗಿ ಜಾಗೃತರಾಗಿರುವರೋ ಅಲ್ಲಿ ಜ್ಞಾನಿ ಇದರಿಂದ ಪ್ರಯೋಜನವಿಲ್ಲವೆಂದು ಅದನ್ನು ನಿರ್ಲಕ್ಷಿಸಿರುವನು. ಅವನು ಇದನ್ನು ಗಣನೆಗೆ ತಂದುಕೊಳ್ಳುವುದಿಲ್ಲ. ಸಾಧಾರಣ ಮನುಷ್ಯರು ಹಿಡಿಯುವುದಕ್ಕೆ ಕಾತರರಾಗಿರುವುದೇ ಪಂಚೇಂದ್ರಿಯಗಳ ಬಲೆಗೆ ಬೀಳುವ ಇಂದ್ರಿಯ ಅನುಭವ, ಐಶ್ವರ್ಯ, ಕೀರ್ತಿ ಮುಂತಾದವುಗಳು. ಆದರೆ ಜ್ಞಾನಿಗಾದರೋ ಇದರ ಕ್ಷಣಿಕತೆ ತಕ್ಷಣವೇ ವೇದ್ಯವಾಗುವುದು. ಎಲ್ಲಿ ಇಂತಹ ವಸ್ತುಗಳನ್ನು ಹಿಡಿಯುವುದಕ್ಕೆ ನೂಕು ನುಗ್ಗಲೋ ಅಲ್ಲಿ ಜ್ಞಾನಿ ಹೋಗುವುದೇ ಇಲ್ಲ. ಬಿಟ್ಟಿಯಾಗಿ ಅದನ್ನು ಕೊಟ್ಟರೂ ಅವನು ಒಲ್ಲ. ಏಕೆಂದರೆ ಇವುಗಳೆಲ್ಲ ಬಣ್ಣದ ಆಟದ ಸಾಮಾನುಗಳು ಎಂಬುದು ಅವನಿಗೆ ಗೊತ್ತಿದೆ. ಅದನ್ನು ಚೀಪುವುದೇ ತಡ ಅದು ತನ್ನ ಬಣ್ಣವನ್ನು ಕಳೆದುಕೊಳ್ಳುವುದು. ಅನಂತರ ಅದನ್ನು ನಾವು ಆಚೆಗೆ ಬಿಸಾಡಲು ಆಗುವುದಿಲ್ಲ. ನಾವು ಅದನ್ನು ಬಿಸಾಡಲು ಯತ್ನಿಸಿದರೂ ಅದು ನಮ್ಮನ್ನು ಮೆಟ್ಟಿಕೊಂಡಿರುವುದು. ಅದು ಬಿಟ್ಟು ಹೋಗುವುದಿಲ್ಲ. ಅಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ. ಪೂರ್ಣವಾಗಿ ಅಚಲವಾಗಿರುವ ಸಮುದ್ರವನ್ನು ನದಿ ಹೇಗೆ ಪ್ರವೇಶಿಸುವುದೋ ಹಾಗೆ ಕಾಮನೆಗಳೆಲ್ಲ ಯಾರನ್ನು ಪ್ರವೇಶಿಸುವವೋ ಅವನು ಶಾಂತಿಯನ್ನು ಹೊಂದುತ್ತಾನೆ. ಕಾಮಗಳನ್ನು ಬಯಸುವವನು ಅಲ್ಲ. ನದಿಯ ನೀರು ಹಗಲು ರಾತ್ರಿ ಬಂದು ಸಮುದ್ರಕ್ಕೆ ಬೀಳುತ್ತಿರುವುದು. ಆದರೂ ಸಮುದ್ರ ಕಟ್ಟೆಯೊಡೆದು ಹೋಗುವುದಿಲ್ಲ. ತನ್ನ ಮೇರೆಯಲ್ಲಿಯೇ ಇರುವುದು. ಅದರಲ್ಲಿ ಸ್ವಲ್ಪವೂ ನೀರು ಹೆಚ್ಚಾಗುವುದಿಲ್ಲ. ಅದರಂತೆಯೇ ದೊಡ್ಡ ಬರಗಾಲ ಬಂದು ಮಳೆಯೇ ನಿಂತು ಹೋದರೂ, ನದಿಗಳೆಲ್ಲ ಬತ್ತಿ ಹೋದರೂ
ನೀರು ಸ್ವಲ್ಪವೂ ಕಡಿಮೆಯಾಗುವುದಿಲ್ಲ. ಬರುವ ಅಥವಾ ಬಾರದಿರುವ ನೀರಿನಿಂದ ಸಮುದ್ರ ಉಬ್ಬುವುದೂ ಇಲ್ಲ, ತಗ್ಗುವುದೂ ಇಲ್ಲ. ಇದರಂತೆಯೇ ಜ್ಞಾನಿ ಹಗಲು ರಾತ್ರಿ ಈ ಪ್ರಪಂಚದ ಸುದ್ದಿ ಸಮಾಚಾರಗಳನ್ನು ಪಂಚೇಂದ್ರಿಯಗಳು ಇವನಿಗೆ ತರುತ್ತಿರುತ್ತವೆ. ಆದರೆ ಅವನು ಇದರಿಂದ ಉಬ್ಬಿ ಹೋಗಿ ಬಿಡುವುದಿಲ್ಲ. ಹಿಂದೆ ಹೇಗೆ ಇದ್ದನೋ ಅನಂತರವೂ ಹಾಗೆಯೇ ಇರುತ್ತಾನೆ. ಅವನು ಇಂದ್ರಿಯದ ಸುದ್ದಿ ಸಮಾಚಾರಗಳಿಗೆ ಬಾಧಿತನಾಗಿ ಹೋಗುವುದಿಲ್ಲ. ಅವೆಲ್ಲ ಇವನಲ್ಲಿಗೆ ಬರುತ್ತವೆ. ಒಳ್ಳೆಯದು, ಕೆಟ್ಟದ್ದು, ಸ್ತುತಿ, ನಿಂದೆ, ಸುಖ, ದುಃಖ, ದ್ವಂದ್ವ ಅನುಭವಗಳೆಲ್ಲ ಬೀಳುತ್ತಿದ್ದರೂ ಅವನು ಅಸಂಗನಾಗಿರುವನು. ಅವನು ಯಾವುದನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಅವನೆಡೆಗೆ ಕೀರ್ತಿ ಬರುವುದು, ಧನ ಬರುವುದು, ಅಧಿಕಾರ ಬರುವುದು. ಆದರೆ ಅವನು ಯಾವುದಕ್ಕೂ ಕೈಯೊಡ್ಡುವುದಿಲ್ಲ. ಅದು ಬರುವುದಕ್ಕೆ ಅವನು ತೊಂದರೆಯನ್ನೂ ತೆಗೆದುಕೊಳ್ಳುವುದಿಲ್ಲ. ಅದಾಗಿ ಬಂದರೆ ಅದನ್ನು ಸ್ವೀಕರಿಸುವುದೂ ಇಲ್ಲ. ಬಂದರೆ ಬರಲಿ, ಹೋದರೆ ಹೋಗಲಿ ಎಂದು ನಿರ್ಲಕ್ಷ್ಯವಾಗಿರುವನು. ಇಂತಹವನಿಗೆ ನಿಜವಾದ ಶಾಂತಿ. ಯಾರು ಇವುಗಳನ್ನು ಹುಡುಕಿಕೊಂಡು ಹೋಗುವನೋ ಅವನು ಅವುಗಳ ದಾಸನಾಗುವನು. ಸುಖದ ವಸ್ತುಗಳು ಬಂದರೆ ಸುಖ ಪಡುವನು, ತನ್ನ ಸಮಾನ ಇಲ್ಲವೆಂದು ಮೆರೆಯುವನು. ಹೋದರೆ ಹತಾಶನಾಗುವನು. ಜ್ಞಾನಿಗೆ ಯಾವುದೂ ಬರುವುದಿಲ್ಲ ಎಂದಲ್ಲ. ಬಹುಶಃ ಆಸ್ತಿ, ಹೆಸರು, ಕೀರ್ತಿ ಇವುಗಳಿಗೆ ಒದ್ದಾಡುತ್ತಿರುವ ಮನುಷ್ಯನಿಗೆ ಎಷ್ಟು ಬರುವುದೋ ಅದಕ್ಕಿಂತ ಹೆಚ್ಚಾಗಿ ಅವನಿಗೆ, ಆ ಜ್ಞಾನಿಯಾದವನಿಗೆ ಇವುಗಳೆಲ್ಲ ಬರಬಹುದು. ಆದರೆ ಅವನು ಅದರಿಂದ ಬಾಧಿತನಾಗುವುದಿಲ್ಲ. ಏಕೆಂದರೆ ಅವನು ಇವುಗಳಿಗೆ ಕೈಯೊಡ್ಡುವುದಿಲ್ಲ. ಒಡ್ಡಿದರೆ ಅದು ಕುಣಿಸುವುದು. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತೆ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಯಾರು ಕಾಮನೆಗಳನ್ನೆಲ್ಲ ಬಿಟ್ಟು ಸ್ಪೃಹೆ ಇಲ್ಲದವನಾಗಿ ನಿರ್ಮಮ ನಿರಹಂಕಾರನಾಗಿ ಚಲಿಸುತ್ತಿರುವನೋ ಅವನು ಶಾಂತಿಯನ್ನು ಹೊಂದುತ್ತಾನೆ. ಪರಮ ಶಾಂತಿಯನ್ನು ಪಡೆಯಬೇಕಾದರೆ ಕಾಮನೆಗಳನ್ನೆಲ್ಲ ಬಿಡಬೇಕು. ನಾವು ನೋಡಿದ ಆದರೆ ಪಡೆಯದ ವಸ್ತುವಿನ ಮೇಲೆ ಇರುವ ಆಸೆಯನ್ನು ಬಿಡಬೇಕು. ಎಲ್ಲಿಯವರೆಗೆ ಆ ಚಪಲ ನಮ್ಮಲ್ಲಿ ಇರುವುದೋ ಅಲ್ಲಿಯವರೆಗೆ ನಾವು ತೆಪ್ಪಗೆ ಇರುವುದಕ್ಕೆ ಆಗುವುದಿಲ್ಲ. ಆಸೆ ಯಾವಾಗಲೂ ನಮ್ಮ ಹೃದಯವನ್ನು ಮೀಟುತ್ತಾ ಇರುವುದು, ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತಾ ಇರುವುದು. ಇದರಂತೆಯೇ ನಾವು ನೋಡಿಲ್ಲ. ಆದರೆ ಈ ತರಹ ಲೋಕವೋ ಅನುಭವವೋ ಇರುವುದು ಎಂದು, ಇದರಂತೆಯೇ ಇದು ಇರುವುದು ಎಂದು ಭಾವಿಸುವೆವು. ಅಲ್ಲಿಗೆ ಹೋಗಬೇಕು, ಅಲ್ಲಿರುವುದನ್ನು ಅನುಭವಿಸಬೇಕೆಂದಿರುವುದೇ ಸ್ಪೃಹೆ. ಸ್ವರ್ಗಾದಿ ಲೋಕಗಳಿವೆ. ಅಲ್ಲಿ ಮನುಷ್ಯ ಸೂಕ್ಷ್ಮ ದೇಹೇಂದ್ರಿಯಗಳೊಡನೆ ಅನುಭವಿಸಬಹುದು ಎಂಬುದನ್ನು ಕೇಳಿರುವನು ಅಥವಾ ಓದಿರುವನು. ಅಂತಹ ಒಂದು ಸ್ಥಳವಿದ್ದರೆ ಅಲ್ಲಿಗೆ ಹೋಗಿ ವಿಹರಿಸಬೇಕೆಂಬ ಬಯಕೆ ಇಲ್ಲದೆ ಇರುವವನೇ ಸ್ಪೃಹೆ ಇಲ್ಲದವನು. ಅಂತಹ ಒಂದು ಲೋಕವಿಲ್ಲವೆಂದು ಅದರ ಮೇಲಿನ ಆಸೆಯನ್ನು ಬಿಡುವುದಿಲ್ಲ. ಒಂದು ವೇಳೆ ಇದ್ದರೂ ಈ ಪ್ರಪಂಚಕ್ಕಿಂತ ಮೇಲಲ್ಲ. ಆ ಸುಖ ಎನ್ನುವುದನ್ನು ಮೊದಲೇ ಅರಿತು ತ್ಯಜಿಸಿದವನು ಶಾಂತಿಯನ್ನು ಪಡೆಯುತ್ತಾನೆ. ಇಂತಹ ಜ್ಞಾನಿ ಈ ಪ್ರಪಂಚದಲ್ಲಿ ಇರುವಾಗಲೂ ಅವನಿಗೆ ಜೀವನದ ಅತ್ಯಂತ ಅವಶ್ಯಕವಾದ ವಸ್ತುಗಳಲ್ಲಿ ಇದು ನನ್ನದು, ನನಗೆ ಸೇರಿದ್ದು ಎಂಬ ಮಮತೆ ಇರುವುದಿಲ್ಲ. ಇದರ ಸುತ್ತಮುತ್ತ ಇರುವನು. ಯಾವಾಗ ಬೇಕಾದರೂ ಇವುಗಳಿಂದ ಬಿಟ್ಟು ಹೋಗಲು ಅಣಿಯಾಗಿರುವನು. ಇದರಂತೆಯೇ ಅವನು ತನ್ನಲ್ಲಿರುವ ವಿದ್ವತ್ತಿಗಾಗಲಿ, ಅಧಿಕಾರಕ್ಕಾಗಲಿ ಅಥವಾ ಆಧ್ಯಾತ್ಮಿಕ ಅನುಭವಗಳಿಗಾಗಲಿ ಅಹಂಕಾರ ಪಡುವುದಿಲ್ಲ. ಇಂತಹ ಸ್ಥಿತಪ್ರಜ್ಞ ಶಾಂತಿ ಎಂದರೆ ಪರಮ ನಿರ್ವಾಣ ಪಡೆಯುವನು. ಈ ಪ್ರಪಂಚದಲ್ಲಿ ಇರುವಾಗ ಯಾವುದಕ್ಕೂ ಅಂಟಿಕೊಂಡಿರುವುದಿಲ್ಲ. ಹೋಗುವಾಗ ಅಯ್ಯೋ ಹೋಗಬೇಕಲ್ಲ ಎಂದು ವ್ಯಥೆಪಡುವವನು ಅಲ್ಲ. ಅವನು ಹುರಿದ ಬೀಜದಂತೆ ಆಗಿರುವನು. ಅಜ್ಞಾನದ ಆಸೆಯೆಲ್ಲ ಸುಟ್ಟು ಹೋಗಿದೆ. ಈ ಪ್ರಪಂಚದಿಂದ ಹೋದರೆ ಹಿಂತಿರುಗಿ ಬರದ ರೀತಿಯಲ್ಲಿ ಹೋಗುವವನು ಇವನೊಬ್ಬನೇ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತೆ
ಜ್ಞಾತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣಮೃಚ್ಛತಿ. ಅರ್ಜುನ, ಇದು ಬ್ರಾಹ್ಮಿ ಸ್ಥಿತಿ. ಇದನ್ನು ಪಡೆದುಕೊಂಡವನು ಪುನಃ ಮೋಹಕ್ಕೆ ಬೀಳುವುದಿಲ್ಲ. ಅಂತ್ಯಕಾಲದಲ್ಲಿ ಈ ಸ್ಥಿತಿಯಲ್ಲಿ ಇದ್ದರೂ ಅವನು ಬ್ರಹ್ಮ ನಿರ್ವಾಣವನ್ನು ಪಡೆದುಕೊಳ್ಳುತ್ತಾನೆ. ಇದು ಬ್ರಾಹ್ಮಿ ಸ್ಥಿತಿ ಎಂದರೆ ಬ್ರಹ್ಮನ ಆಧಾರದ ಮೇಲೆ ಇರುವುದು. ಬ್ರಹ್ಮನ ಅನುಭವದಿಂದ ಓತಪ್ರೋತನಾಗಿ ಈ ಜಗದಲ್ಲಿ ಬಾಳುವುದು. ಒಂದು ಸ್ಪಂಜನ್ನು ನೀರಿಗೆ ಅದ್ದಿದರೆ ಅದು ನೀರನ್ನು ತನ್ನೊಳಗೆಲ್ಲ ಹೇಗೆ ಹೀರಿಕೊಳ್ಳುವುದೋ, ಯಾವ ಭಾಗವನ್ನು ಹಿಂಡಿದರೂ ಅದರೊಳಗಿನ ನೀರು ಬರುವುದೋ, ಅದರಂತೆಯೇ ಬ್ರಹ್ಮಾನುಭವವನ್ನು ಹೀರಿಕೊಂಡು ಬಾಳುವುದು. ಯಾವಾಗ ಈ ಸ್ಥಿತಿಯನ್ನು ಒಮ್ಮೆ ಪಡೆದುಕೊಳ್ಳುತ್ತಾನೆಯೋ ಅವನು ಇನ್ನು ಮೋಹಕ್ಕೆ ಬೀಳುವುದಿಲ್ಲ. ಒಂದು ಹೀನ ಲೋಹವನ್ನು ಸ್ಪರ್ಶ ಶಿಲೆಗೆ ತಾಕಿಸಿದರೆ ಅದು ಚಿನ್ನವಾಗುವುದು ಎಂದು ಹೇಳುತ್ತಾರೆ. ಒಮ್ಮೆ ಅದು ಚಿನ್ನವಾದರೆ ಎಲ್ಲಿ ಬಿಸಾಡಿದರೂ ಅದು ಚಿನ್ನವಾಗಿಯೇ ಉಳಿದುಕೊಳ್ಳುವುದೇ ಹೊರತು ಹಿಂದಿನ ಸ್ಥಿತಿಗೆ ಹೋಗುವುದಿಲ್ಲ. ಅದನ್ನು ಸಂದೂಕಿನಲ್ಲಿ ಹಾಕಿ ಕೂಡಿಟ್ಟರೂ ಚಿನ್ನವೇ, ಎಲ್ಲೋ ಹೊರಗಡೆ ಅದನ್ನು ಬಿಸುಟರೂ ಚಿನ್ನವೇ ಆಗಿರುವುದು. ಮರಳು ಕಾಡಿನಲ್ಲಿ ಹೋಗುತ್ತಿರುವಾಗ ಮರೀಚಿಕೆಯನ್ನು ಮೊದಲು ಪ್ರಯಾಣಿಕನು ಕಂಡು ಅಲ್ಲಿ ನೀರನ್ನೇ ಹುಡುಕಲು ಹೋಗುವನು. ಆದರೆ ಅದೊಂದು ಭ್ರಮೆ. ಮರೀಚಿಕೆ ಎಂದು ಗೊತ್ತಾದ ಮೇಲೆ ಅಲ್ಲಿಗೆ ಸ್ನಾನ ಮಾಡುವುದಕ್ಕಾಗಲಿ ಆ ನೀರನ್ನು ಕುಡಿಯುವುದಕ್ಕಾಗಲಿ ಹೋಗುವುದಿಲ್ಲ. ಕೊನೆ ಗಳಿಗೆಯಲ್ಲಿ ಈ ಸ್ಥಿತಿಯಲ್ಲಿದ್ದರೂ ಅವನು ಬ್ರಹ್ಮ ನಿರ್ವಾಣ ಪಡೆಯುತ್ತಾನೆ ಎನ್ನುತ್ತಾನೆ. ಮೊದಲಿನಿಂದ ಆ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಕೊನೆಗೆ ಅಂತಹ ಸ್ಥಿತಿ ಪ್ರಾಪ್ತವಾಗುವುದು. ಇರುವ ತನಕ ಪ್ರಾಪಂಚಿಕ ಜೀವನ ನಡೆಸಿ ಕೊನೆ ಗಳಿಗೆಯಲ್ಲಿ ಬ್ರಹ್ಮಚಿಂತನೆಯನ್ನು ಮಾಡುತ್ತಾ ಸಾಯುವುದಕ್ಕೆ ಆಗುವುದಿಲ್ಲ. ಕೊನೆ ಗಳಿಗೆಯಲ್ಲಿ ಅದು ನಮ್ಮ ಸ್ಥಿತಿಯಾಗಬೇಕಾದರೆ ಅದಕ್ಕಿಂತ ಮುಂಚೆಯೇ ಅದನ್ನು ಸಾಧಿಸಿದ್ದರೆ ಮಾತ್ರ ಸಾಧ್ಯ. ಅರ್ಜುನ ಕೇಳಿದ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಶ್ರೀಕೃಷ್ಣ ಇಲ್ಲಿ ಪೂರೈಸುವನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.